व्याख्यामुद्रां करसरसिजैः पुस्तकं शङ्खचक्रे विप्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन् मामाविर्भूयादनगमयिमा मानसे वागधीशः नमस्ते प्राणेश प्रणतविभवायामनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रवरतमकृष्णेष्टभगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रहम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 141ನೆಯ ಪ್ರವಚನ ಬಹಳ ಸುಂದರವಾಗಿ ಸುಲಭವಾಗಿ ಎಲ್ಲರಿಗೂ ಭಗವಂತನ ಸೇವೆ ಮಾಡುವಂತೆ ವ್ರತಗಳ ಬಗ್ಗೆ ಕೃಷ್ಣ, ತಿಂಗಳ ವ್ರತಗಳ ಬಗ್ಗೆ ಕೃಷ್ಣ ತಿಳಿ ಹೇಳಿದಾಗ ಧರ್ಮರಾಜ ಕೇಳುತ್ತಾನೆ, ವರ್ಷ ಪೂರ್ತಿ ಮಾಡಿದರೆ ಏಕಭುಕ್ತ, ಅದನ್ನೇ ಹೇಳಬೇಕಲ್ಲ, ಏನು ಫಲ ವಿಶೇಷ ಅಂತ ಕೇಳುತ್ತ. ಅದನ್ನೇ ಮುಂದುವರಿಸುವ ನೆಲೆ ಕೃಷ್ಣ ಹೇಳುತ್ತಾನೆ, ವರ್ಷ ಪೂರ್ತಿಯೂ ಹೀಗೆ ಏಕಭಕ್ತ ವ್ರತವನ್ನು ಮಾಡುವಂಥದ್ದು ಮುಖ್ಯವಾಗಿ. ಇದರಲ್ಲಿ ಒಂದು ಅಂಶವನ್ನು ಸೇರಿಸಿರುತ್ತಾನೆ ಮಾತ್ರ, ಅಂದ್ರೆ ಎಲ್ಲ ಕಡೆ ಅನ್ವಯ ಮಾಡಿಕೊಳ್ಳುವ ಹಾಗೆ ಅಂತ ಅರ್ಥ. ಹಿಂದೆಲ್ಲ ಕಾಮಾದಿಗಳ ನಿವೃತ್ತಿಗಳ ಬಗ್ಗೆ ಹೇಳಿದಾಗ ಅಸೂಯೆಯನ್ನು ಬಿಡುವಂಥದ್ದನ್ನು ಇಲ್ಲೇ ಮಾತನ್ನು ಕೊಡುತ್ತಾನೆ ಮುಖ್ಯವಾಗಿ. ಮತ್ತು ಅಧಶಾಹಿ ಅಂತಾನೆ, ನೆಲದಲ್ಲಿ ಮಲಗಬೇಕೆನ್ನುವುದೊಂದು ವ್ರತದವರಿಗೆ ಹೇಳಬೇಕಾಗಿಲ್ಲ, ನಿಜವಾಗಿ ವ್ರತಿಗಳಿಗೆ ಅದೊಂದು ಮುಖ್ಯ ಅಂಶ. ಮಂಚದ ಮೇಲೆಲ್ಲ ಮಲಗಲಿಕ್ಕೆ ಇಲ್ಲ, ಅವರು ನೆಲದಲ್ಲೇ ಮಲಗಬೇಕಾದ್ದು ಅಂತ. ಮತ್ತೆ ನಮ್ಮ ಬ್ರಹ್ಮಣ್ಯ ದೇವ ಈ ಮಂತ್ರವನ್ನು ಉಪಯೋಗಿಸಬೇಕೆನ್ನುವುದನ್ನು ಹೇಳಿ ಹೇಳುತ್ತಾನೆ. ಇಲ್ಲಿ ಇನ್ನೊಂದು ಸೇರಿಸ್ತಾನೆ, ನಮೋಸ್ತು ವಾಸುದೇವಾಯ ಅಂತ. ಇಲ್ಲಿ ನಮೋ ಬ್ರಹ್ಮಣ್ಯ ದೇವ ಇತ್ತಲ್ಲ, ನಮೋಸ್ತು ವಾಸುದೇವಾಯ ಅದೇನು ನಮಗೆ ಗೊತ್ತಿಲ್ಲ, ಅಷ್ಟೇ ತಾನೇ ಗೊತ್ತಿರೋದು. ಹಾಗೆ ಹೇಳಿ ವಿಪ್ರರ ಪಾದವನ್ನು ಹಿಡಿಬೇಕು ಅಂತ. ಕಳೆದ ಬಾರಿ ನಮೋ ಬ್ರಹ್ಮಣ್ಯ ದೇವ ಹೇಳಿಯೇ ವಿಪ್ರಪಾದ ಸ್ಪರ್ಶದ ಬಗ್ಗೆ ಮಾತಾಡಿದ್ದ, ಇಲ್ಲಿ ಪ್ರತ್ಯೇಕ ಮಾಡಿದ. ನನ್ನ ಪೂಜೆಗೆ ನಮೋ ಬ್ರಹ್ಮಣ್ಯ ದೇವಾಯ ಮಂತ್ರ ಉಪಯೋಗಿಸಿ, ಪಾದಾರ್ಚನೆಯಲ್ಲಿ ನಮೋಸ್ತು ವಾಸುದೇವಾಯ ಮಾಡಿದ್ದು. ವಾಸುದೇವ ಅಂದ್ರೆ ತಾನೇ ವಸುದೇವನ ಮಗ. ಹಾಗಾಗಿ ಸ್ಪಷ್ಟವಾಗಿಯೇ ತನ್ನ ಉಪಾಸನೆಯನ್ನು ಬ್ರಾಹ್ಮಣ ಮಾಧ್ಯಮದಲ್ಲಿ ಮಾಡಲಿಕ್ಕೆ ಧರ್ಮರಾಜನಿಗೆ ಹೇಳಿಕೊಟ್ಟ. ಮತ್ತೆ ಪ್ರತಿ ತಿಂಗಳು ಮಾಡುವಂತೆ, ಪ್ರತಿ ತಿಂಗಳ ಕೊನೆಯಲ್ಲಿ ಬ್ರಾಹ್ಮಣರಾದರೆ ಉಂಟೆ, ಅದು ನಿಲ್ಲಿಸಲಿಕ್ಕಿಲ್ಲ. ಇದು ಒಂದು ವರ್ಷದಲ್ಲಿ ಮಾಡುವ ಏಕಭುಕ್ತ ಅಂದಾಗ ಒಂದು ವರ್ಷದ ನಂತರವೇ ಸಮಾರಾಧನೆ ಮಾಡುವುದಲ್ಲ. ಮಾಸೇ ಮಾಸೇ ಸಮಾಪ್ತೆ ಭೋಜಿತ್ವ ದ್ವಿಜಾನ್ ಶುಚೀನ್, ಒಳ್ಳೆಯವರನ್ನು ಕರೆದು ಹಾಕಬೇಕು. ಹಿಂದೆ ಬಹಳ ಬಾರಿ ದಾನಕ್ಕೆ ಯೋಗ್ಯವಾದ ಪಾತ್ರಗಳ ಬಗ್ಗೆ ಚಿಂತನೆಯನ್ನು ಕೊಟ್ಟಿದ್ದ ಕೃಷ್ಣ. ಹಾಗಾಗಿ ಜ್ಞಾನಿಗಳಾಗಿರಬೇಕು, ಯೋಗಿಗಳಾಗಿರಬೇಕು, ಒಳ್ಳೆಯವರು ಇರಬೇಕು ಎನ್ನುವುದನ್ನ ಅರ್ಥ ಅನ್ನೊಂದು ಎಲ್ಲ ಇಟ್ಕೊಳ್ಳಿಕ್ಕೋಸ್ಕರ ಒಂದೇ ಶಬ್ದ ಹೇಳ್ತಾನೆ, ದ್ವಿಜಾನು ಶುಚಿಯನ್ನು ಅಂತ. ಮಡಿವಂತರನ್ನು ಕರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕೃಷ್ಣ ಹೇಳುವಂಥದ್ದು. ಏನ್ ಮಡಿ 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 ಅಂತ ಏನು ಬೈತಾರೆ ಅಂತ ಹೇಳ್ತಾರಲ್ಲ, ಕೃಷ್ಣ ಹೇಳ್ತಾನೆ ಮಡಿವಂತರನ್ನು ಕರೀರಿ ಅಂತ. ಯಾವುದರಲ್ಲಿ ಮಡಿ? ಕರ್ಮದಲ್ಲಿ ಮಡಿ, ಜ್ಞಾನದಲ್ಲಿ ಮಡಿ, ದೇಹದಲ್ಲಿ ಮಡಿ, ಮಾತಿನಲ್ಲಿ ಮಡಿ, ದ್ರವ್ಯದಲ್ಲಿ ದುಡ್ಡಿನಲ್ಲಿ ಮಡಿ, ಎಲ್ಲದರಲ್ಲಿಯೂ ಶೌಚ. ಶೌಚ ಮೂಲ ಕ್ರಿಯಾಸರ್ವ ಅಂತ. ಅದನ್ನ ಮೀಯಬಾರದು ಎನ್ನುವ ಪ್ರಶ್ನೆ ಇಲ್ಲ. ಮಿಂದು ಮಡಿಯಾಗಿರಬೇಕು, ಮನಸ್ಸಿನಲ್ಲಿ ಭಗವತ್ ಸ್ಮರಣೆಯಿಂದ ಮಡಿಯಾಗಿರಬೇಕು, ಯೋಗ್ಯ ಪ್ರಾಮಾಣಿಕತೆ ಬದುಕಿನಿಂದ ವೃತ್ತಿಯಲ್ಲಿ ದುಡ್ಡಿನಲ್ಲಿ ಮಡಿಯಾಗಿರಬೇಕು, ಮಾತಿನಲ್ಲಿ ಹಾರ್ಷ್, ಬಹಳ ಕ್ರೂರ, ಕರಾಳ, ತೀಕ್ಷ್ಣ, ವೃಕ್ಷ ಎಲ್ಲ ಬರಬಾರದು. ಅದು ಮಾತಿನಲ್ಲಿ ಮಡಿ ಇರಬೇಕು. ಕೃತಿಯಲ್ಲಿಯೂ ಹಾಗೆ ದುಷ್ಟ ಕೆಲಸಗಳನ್ನು, ಅಧರ್ಮಗಳನ್ನು, ಅನ್ಯಾಯಗಳನ್ನು ಮಾಡಬಾರದು. ಅನಿವಾರ್ಯ ಪ್ರಸಂಗಗಳಲ್ಲೂ ಇವೆಲ್ಲ ಸರಿ ತಾನೆ ಮಡಿವಂತಿಕೆಯಲ್ಲಿ ಅರ್ಥ. ಅದು ಶೌಚ ಅಂದ್ರೆ ಶುಚಿ ಅಂದ್ರೆ ಶುದ್ಧತೆ ಅಂದ್ರೆ ಇದೆ ಅಲ್ವಾ, ಎಲ್ಲವನ್ನು ಇಟ್ಕೊಳ್ಳಿಕ್ಕೆ. ಅದೆಲ್ಲ ಇಟ್ಟುಕೊಂಡು ಹೇಳಿದ್ದು ಮಡಿ ಅಂತ ಹೇಳಿದ್ದಷ್ಟೇ. ಹಾಗಾಗಿ ಅಂತಹ ಯೋಗ್ಯವಾದ ಶುದ್ಧಾತ್ಮರಾದ ಭಗವಂತನ ಎಚ್ಚರವುಳ್ಳ ಜನರನ್ನು ಕರೆದು ಊಟ ಹಾಕಿಸಬೇಕು. ಈ ಎಲ್ಲ ಭಕ್ಷ್ಯ ಭವಿಷ್ಯಗಳನ್ನೆಲ್ಲ
ಅದೇ ಗೋಧಿದ್ದು ಹಿಂದೆ ಹೇಳಿದ್ದನ್ನೆಲ್ಲ ಇಟ್ಕೊಳ್ತಾನೆ. ಮತ್ತೆ ಘೃತದೇನು, ತಿಲದೇನು ಇದರ ದಾನವನ್ನು ಹೇಳ್ತಾನೆ ಇಲ್ಲಿ ಸ್ಪೆಷಲ್. ಅಂದ್ರೆ ಹಿಂದೆ ದೇನುಗಳ ದಾನದ ಬಗ್ಗೆ ಮಾತಾಡಿದ್ದ. ಎಳ್ಳಿನದೇನು ಅಂದ್ರೆ ಎಷ್ಟು ಅಂಶಗಳ ಎಳ್ಳನ್ನು ಆಗಿಟ್ಟುಕೊಂಡಾಗ ಎಳ್ಳು ದಾನ ಆಗ್ತದೆ, ಎಳ್ಳು ದೇನು ದಾನ ಆಗ್ತದೆ ಅಂತ ಪುರಾಣಗಳಲ್ಲೆಲ್ಲ ಇದನ್ನು ಬಹಳಷ್ಟು ಬೇರೆ ಬೇರೆ ರೀತಿಯಿಂದ ತಿಳಿಸಿಕೊಡ್ತಾರೆ. ಹಾಗೆ ದಾನ ಮಾಡಲಿಕ್ಕೆ ಉಂಟು ಅಂತ ತಿಳಿಸ್ತಾನೆ. ಹೀಗೆ ಮಾಡಿದರೆ ಒಂದು ವರ್ಷ ಪೂರ್ತಿ ಏಕಭುಕ್ತ ವ್ರತವನ್ನು ನಡೆಸಿಕೊಟ್ರೆ ವಾಹ ದಶಜನ್ಮ ಕೃತಂ ಪಾಪಂ ಜ್ಞಾನತಃ ಅಜ್ಞಾನತೋಪಿವ ತದ್ವಿನಶ್ಯತಿ ತಸ್ಯಾಶು. 10 ವರ್ಷ ಮಾಡಿದ, 10 ವರ್ಷ ಅಲ್ಲ 10 ಜನ್ಮದಲ್ಲಿ ಮಾಡಿದ ದಶಜನ್ಮ ಕೃತಂ ಪಾಪ, 12 ತಿಂಗಳ ಏಕಭುಕ್ತದಿಂದಾಗಿ ಬ್ಯಾಗ್ 10 ಜನ್ಮದಲ್ಲಿ ಮಾಡಿದ ಹೆಚ್ಚು ಕಡಿಮೆಗಳೆಲ್ಲ ನಿವೃತ್ತಿ ಆಗ್ತಾರೆ. ಅದಕ್ಕೋಸ್ಕರ ಈ ಒಂದು ವಿಶೇಷವಾದಂತಹ ವ್ರತವನ್ನು ಏಕಭುಕ್ತ ವ್ರತ ಅಂದ್ರೆ ಏನು ದೊಡ್ಡ ಮಹಸ್ತಿಗೆ ಕೇಳಿದ್ರೆ ಒಂದೇ ಹೊತ್ತು ಊಟ ಮಾಡುವಾಗ ಉಳಿದ ಹೊತ್ತೆಲ್ಲ ಭಗವಂತನ ಎಚ್ಚರದಲ್ಲಿ ಇರಬೇಕಾದ್ದು. ಇದೆಲ್ಲ ಬಹಳ ಚಂದ. ಇದೆಲ್ಲ ನಾವು ಪ್ರಶ್ನಿಸ್ತೇವೆ ಎಲ್ಲಿ ಕೇಳಿದ್ರೆ, ಹೀಗಂದ ಮಾತ್ರಕ್ಕೆ ದೇಹದ ಯೋಗ್ಯತೆ ಏನಾಗತ್ತೆ, ಹಾಳಾಗುವುದಿಲ್ಲವೇ, ಆರೋಗ್ಯ ಕೆಡುವುದಿಲ್ಲವೇ ಅಂತ. ಅಂದ್ರೆ ಒಂದು ಅಭ್ಯಾಸ. ದೇಹವನ್ನು ಯಾವ ರೀತಿಯಿಂದ ಆಹಾರದಲ್ಲಿ ನುಡಿಸಿಕೊಂಡಿದ್ದಾನೋ ಅದು ಹಾಗೆ ಬದುಕುತ್ತದೆ ಇರ್ತದೆ ಎನ್ನುವುದೊಂದು ಕ್ರಮ. ಮತ್ತೆ ಆಹಾರ ಅಂತಹ ರೀತಿಯ ಯೋಗ್ಯವಾದ ಆಹಾರ ಆದ್ರಿಂದ ಒಂದು ಹೊತ್ತು ಊಟದಲ್ಲಿ ಅವನು ನಿಭಾಯಿಸಿಕೊಳ್ಳಬಲ್ಲ ಎನ್ನುವುದು ಸತ್ಯ. ಇವತ್ತಿನ ಕಾಲದಲ್ಲಿ ಆ ನಮೂನೆಯ ಫುಡ್ಗಳು ಇಲ್ಲದೆ ಇರಲಿಕ್ಕಾಗಿ ಅವನು ಸೋಲ್ಬಹುದು. ಒಂದು ಪ್ರಾಕ್ಟೀಸ್, ಒಂದು ವ್ಯವಸ್ಥೆ, ಇನ್ನೊಂದು ಮನೋಧೈರ್ಯ, ಮತ್ತೊಂದು ದೇಹ ಹಾಳಾಗ್ತದೆ ಅಂತ ಹೇಳೋದಲ್ವಾ. ದೇಹ ಉಪವಾಸದಿಂದ ಗಟ್ಟಿಯಾಗುತ್ತೆ ಎನ್ನುವುದು ಅರ್ಥ ಉಂಟಿಲ್ಲಿ. ಊಟವೇ ಹಾಕುವುದಿಲ್ಲ ಅಲ್ಲ. ಆದ್ರಿಂದ ವೈದ್ಯ ಪದ್ಧತಿಯ ಪ್ರಕಾರದಲ್ಲಿ 12 ಗಂಟೆ ನೀರಿಲ್ಲದೆ ಇರುವುದು ಅದು ತಪ್ಪು ಅಂತ. ಆದ್ರೆ 4-6 ದಿನ ನೀರೇ ಇಲ್ಲದೇ ಇರ್ತಾರಲ್ಲ ಕೆಲವೊಮ್ಮೆ ಬದುಕಿ, ಅಷ್ಟು ಡ್ಯಾಮೇಜ್ ಆಗುವುದಿಲ್ಲ. ಮತ್ತೆಲ್ಲ ದೇವರ ಕೈಯಲ್ಲಿ ವಿಷಯ. ಭಗವಂತ ಧರ್ಮವನ್ನು ಮಾಡುವವರಿಗೆ ದೇವತೆಗಳು ಇಂಬು ಕೊಡ್ತಾರೆ ಅಂತ ಕ್ರಮ. ಅವನು ಯಾವುದೇ ರೀತಿಯಲ್ಲಿ ಯಾತ್ರೆಗೆ ಹೋಗಿರಲಿ, ಉಪವಾಸ ಮಾಡಿರಲಿ, ವ್ರತಗಳನ್ನು ನಡೆಸಿರಲಿ, ಈ ಎಲ್ಲಕ್ಕೂ ದೇಹದಲ್ಲಿ ನಿಂತ ನೆಲೆಗೊಂಡ ದೇವತೆಗಳು ಕೋಪರೇಟ್ ಮಾಡ್ತಾರೆ ಅಂತ ಕ್ರಮ. ಅದನ್ನ ವ್ರತವನ್ನು ಮಾಡಿಸುವುದು ವ್ರತಪತಿ ಅವನೇ ಆದ್ರಿಂದ, ವ್ರತಗಳ ಫಲವನ್ನು ಕೊಡುವವನು ಸ್ವಾಮಿ ಅವನೇ ಆದ್ರಿಂದ, ನಮ್ಮ ದೇಹವನ್ನು ಏನು ಹಾಳಾಗದೆ ಅರಕ್ಷಿತಂ ತಿಷ್ಠತಿ ದೈವರಕ್ಷಿತಂ ಹೇಳಿದ ಹಾಗೆ ಇಷ್ಟೆಲ್ಲ ನೀವು ವೈದ್ಯಗೆ ಪದ್ಧತಿಯಂತೆ ಹೊತ್ತು ಹೊತ್ತಿಗೆ ತಿನ್ನುವ ಆಹಾರ, ಕುಡಿಯುವ ಬಗೆ, ತಿನ್ನುವ ರೀತಿ ಇರುವ ವ್ಯವಸ್ಥೆ ಹೇಳಿ ಅವನು 100 ವರ್ಷದ ನಂತರ ಬದುಕ್ತಾನ, ಅದು 100 ವರ್ಷ ಮುಂದೆ ಸಾಯುವುದೇ ಇಲ್ವಾ, ಅಥವಾ ಅವನ ದೇಹದಲ್ಲಿ ಯಾವುದೇ ಕಿಡ್ನಿ ಹಾರ್ಟ್ ಇವೆಲ್ಲ ಫೈಲ್ಯೂರ್ ಆಗಿದೆ ಇಲ್ವಾ, ಹೆಚ್ಚು ಕಮ್ಮಿ ಇಲ್ಲೇ ಇಲ್ವಾ, ಅದು ಹೇಳುದಿಲ್ಲ. ಈ ನಮ್ಮ ಮಂಗಳವಾದ ಇದ್ದಾಗೆ ಪೂಜೆ ಪುನಸ್ಕಾರ ಮಾಡಿ ಏನೋ ಒಂದು ಒಳ್ಳೆ ಕೆಲಸ ಶುರು ಮಾಡಿದ್ದಂತೆ, ಮನೆ ಕಟ್ಟುವುದೋ ಮದುವೆಯೋ ಎಲ್ಲ ದೇವರ ಪ್ರಾರ್ಥನೆ, ಮಂಗಳಾಚರಣೆ, ಹಣ್ಣುಕಾಯಿ ಒಡೆಯುವುದು ಇದೆಲ್ಲ ಮಾಡಿದ್ದಂತೆ ನಿರ್ವಿಘ್ನವಾಗಿ ಆಗಲಿ ಅಂತ. ಅಷ್ಟು ಮಾಡಿದ್ರು ಕೆಲವೊಮ್ಮೆ ಮದುವೆ ಮತ್ತೊಂದು ಮುಂಜಿ ನಿಂತು ಹೋಗ್ತದಲ್ಲ, ಹಾಗೆ ಮಾಡಿದ್ದಕ್ಕೆ ಏನ್ ಬೆಲೆ ಹೇಳ್ತಾರೆ. ಮತ್ತೆ ಅವನ ಪಕ್ಕದ ಮನೆಯವನು ಏನು ಮಾಡಲೇ ಇಲ್ಲ, ಅವನಲ್ಲಿ ಆರಾಮವಾಗಿ ಮದುವೆ ಮುಂಜಿ ಆಗಿ ಹೋಯ್ತಲ್ಲ. ಅದನ್ನ ನೀವು ಮಾಡಿದ ಈ ಮಂಗಳಾಚರಣೆ ಪ್ರಾರ್ಥನೆ ಅದು ಕಾರಣವೋ ಕಾರ್ಯ ಅಲ್ಲವೋ ಪ್ರಶ್ನೆ ಮಾಡ್ತಾರೆ. ನೋಡಿ, ನೀವು ಮಾಡುವುದು ಮಾಡಿದ್ರು ಆಗದೇ ಇದ್ರೆ ಅದು ದೇವರಿಗೆ ಬಿಟ್ಟದ್ದು. ಅಲ್ಲಿ ಮಾಡದವನದು ಆಗಿದೆ ಹೇಳಿದ್ರೆ ಅವನು ಯಾವತ್ತು ಬೇರೆ ಕಡೆಯಲ್ಲಿ ಮಾಡಿದ್ದಾನೆ ಅಂತ ಅರ್ಥ ಏನು ಇರಬಹುದು. ದೇವರು ಬಿಟ್ಟದ್ದು ಅಂದ್ರೆ ದೇವರು ಆಗುವಂತೆ ಕೆಲಸ ಮಾಡುವುದು ದೇವರ ಕೈಯಲ್ಲಿ ಇರುವುದು. ಆದ್ರೆ ನಮ್ಮನ್ನು ಬದುಕಿಸಬೇಕು, ಯಾವ ಇಂದ್ರಿಯಗಳನ್ನು ದುಸ್ಥಿತಿಗೆ ತರಬೇಕು, ಯಾವುದನ್ನು ವಿಶೇಷವಾಗಿ ಇಟ್ಟುಕೊಳ್ಬೇಕು ಎನ್ನುವುದೆಲ್ಲ ದೇವರ ಸೇವೆ ಮಾಡುವುದು ದೇವರಿಗೆ ಬಿಟ್ಟದ್ದು. ಭರವಸೆಯಲ್ಲಿ ಮಾಡುವುದು, ಮುಂದುವರಿಸುವುದು. ಹೀಗೆ ದೇಹದ ಶಾಸ್ತ್ರ ಮತ್ತೆ ತತ್ವಶಾಸ್ತ್ರ ಎರಡನ್ನು ಯೋಚನೆ ಮಾಡಿಕೊಂಡ್ರೆ ತತ್ವಶಾಸ್ತ್ರದಲ್ಲಿ ನಂಬಿಕೆ ಕೆಲಸ ಮಾಡಿಸ್ತದೆ ಎನ್ನುವುದು ಸತ್ಯ. ಮತ್ತೆ ಹಿಂದಿನವರೆಲ್ಲ ಋಷಿಗಳೆಲ್ಲ ಮಾಡಲಿಲ್ವಾ, ಉಪವಾಸ ಕೂತ್ಕೊಳ್ಳಿಲ್ವಾ, ಅವರ ದೇಹದಲ್ಲಿ ಕಿಡ್ನಿ ಇತ್ಯಾದಿ ಅಂಗಗಳೆಲ್ಲ ನಮ್ಮ ಸೇಮ್ ತಾನೆ ಸತ್ತೋಯ್ತ. ಖಾಲಿ ಎಲೆ ತಿಂದು ಬದುಕುವವರು, ಪಂಚಗವ್ಯ ಕುಡಿದು ಬದುಕುವವರು, ಅರಳು ಮಾತ್ರ ತಿನ್ನುವವರು, ಇವರಿಗೆಲ್ಲ ಏನು ಉತ್ತರ ಕೊಡ್ಲಿಕ್ಕೆ ಬರುತ್ತೆ? 89 ವರ್ಷದವರು ಅವರೆಲ್ಲ 40-50ರಲ್ಲಿ ಸಾಧನೆ ಶುರು ಮಾಡಿದವರು ಅವರು. ಹೀಗಾಗಿ ದೇಹವನ್ನು ಋಷಿಗಳು ಹೇಗೆ ಇಟ್ಕೊಳ್ತಾರೆ, ದೇವತೆಗಳು ಹೇಗೆ ಕಾಪಾಡಿಕೊಳ್ಳುತ್ತಾರೆ ಎನ್ನುವುದು ಅರ್ಥ ಆಗುವುದಿಲ್ಲ.
ಹೀಗಾಗಿ ಇದರ ಬಗ್ಗೆ ನಾವು ಚರ್ಚೆ ಮಾಡಿಕೊಳ್ಳದೆ ದೇವರ ವ್ರತ ಮಾಡಲು ಹೀಗೆ ಉಂಟು ಹೇಳಿದ, ಇದು ಎಲ್ಲ ಕಾಲಕ್ಕೂ ಅನ್ವಯ ಆಗ್ತದೆ. ಅದು ನಮಗೆ ಹೇಳಿಸಿದ್ದಲ್ಲ, ಈಗ ಹೇಳಿದ್ದಲ್ಲ ಅಂತ ಅರ್ಥ ಹೇಳಲಿಕ್ಕೆ ಆಗುವುದಿಲ್ಲ. ಹೀಗೆ ಇಡೀ ವರ್ಷ ಪೂರ್ತಿ ಏಕಭುಕ್ತ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಎನ್ನುವುದನ್ನು ಕೃಷ್ಣ ಹೇಳಿದ ಬಳಿಕ ಆತ ಧರ್ಮರಾಜ ಕೇಳುತ್ತಾನೆ, ನನಗೆ ಉಪವಾಸದ ಬಲ ಹೇಳಿ ಅಂತ. ಈ ಒಂದು ಊಟ ಮಾಡುವುದು ಬಿಡಿ, ಉಪವಾಸದ ವಿಶೇಷವನ್ನು ನನಗೆ ಹೇಳಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅದೊಂದು ವಿಶೇಷ ಉಪವಾಸ ಉಂಟಲ್ಲ, ಅದನ್ನೇ ಹೇಳ್ತೇನೆ ಅಂತ ಹೇಳಿದ. ಎಷ್ಟು ಭಕ್ತಿಯ ಶುಚಿರ್ಭೂತ್ವ ಪಂಚಮ್ಯಾಮೆ ನರಾಧಿಪ, ನನ್ನ 5 ದಿನದ ಒಂದು ಉಪವಾಸ ಉಂಟಲ್ಲ ನಂದು ಅಂತಾನೆ. ಇದು ಕೃಷ್ಣನಿಗೆ ಸಂಬಂಧಪಟ್ಟದ್ದು. ಸ್ನಾನ ಮಾಡಿ ಒಳ್ಳೆ ರೀತಿಯಿಂದ ಶುದ್ಧಾಂತಕರಣನಾಗಿ ನನ್ನ ನೆಲೆಯಲ್ಲಿ 5 ದಿನದ ಉಪವಾಸವನ್ನು ಮಾಡಲಿಕ್ಕೆ ಉಂಟು. ಯಾವುದೊಂದು ಉಪವಾಸ ವ್ರತಂ ಕುರಿಯ ತ್ರಿಕಾಲಂ ಚಾರ್ಚೆಯಸ್ತು ಮಾಂ ತ್ರಿಕಾಲಂ ತರ್ಚಯಂಸ್ತು ಮಾಂ, ನನ್ನನ್ನು 3 ಹೊತ್ತು ಪೂಜೆ ಪುನಸ್ಕಾರಗಳಿಂದ ಸಂತೋಷಪಡಿಸಬೇಕು ಆ 5 ದಿನಗಳಲ್ಲಿ. ಹಾಗೆ ಮಾಡಿದ್ರೆ ಅವನು ಸರ್ವಕೃತ ಫಲಂ ಲಬ್ಧ್ವ ಮಮ ಲೋಕೆ ಮಹೀಯತ್, ನನ್ನ ಲೋಕಕ್ಕೆ ಬರ್ತಾನೆ. ಎಲ್ಲ ಯಜ್ಞ ಮಾಡಿದ ಫಲ ಸಿಗ್ತದೆ ಅವನಿಗೆ. ಆಪ್ತೋರ್ಯಾಮ ಅತಿರಾತ್ರ ಅಗ್ನಿಷ್ಠೋಮ ಅದೆಲ್ಲ ಹೇಳುವುದಲ್ಲ, ಎಲ್ಲ ಸರ್ವಕೃತ ಫಲ, ಎಲ್ಲ ಯಜ್ಞ ಮಾಡಿದ ಫಲದೊಂದಿಗೆ ನನ್ನ ಲೋಕಕ್ಕೆ ಬರ್ತಾನವ. ಹಾಗೆ ನನ್ನ ಪಂಚಮಿಯನ್ನು ಉಪವಾಸ ಮಾಡ್ಲಿಕ್ಕುಂಟು ಅಂತ ಹೇಳಿಬಿಟ್ಟ ಕೃಷ್ಣ. ಧರ್ಮರಾಜ ಕೇಳ್ತಾನೆ, ನಿನ್ನ ಪಂಚಮಿ ಅಂದ್ರೆ ಎಂತದ್ದು ವ್ರತಕ್ಕೆ ನನಗೆ ಅರ್ಥ ಆಗ್ಲಿಲ್ಲಲ್ಲ ಅಂತ. ಅಂದ್ರೆ ಕೃಷ್ಣ ಹೇಳಿದ್ದು 5 ದಿನಗಳು. ಪಂಚಮಿ ಅಂದ್ರೆ 5 ದಿನದ ತಿಥಿ, ತಿಥಿ ಸ್ತ್ರೀಲಿಂಗ ಆದ್ರಿಂದ 5 ದಿನದ ಕಥೆಯನ್ನು ಕೃಷ್ಣ ಹೇಳಿದ್ ನಿಜವಾಗಿ. ಧರ್ಮರಾಜನನ್ನು ಕೇಳ್ತಾನೆ, ನನಗೆ ಸ್ಪಷ್ಟಪಡಿಸು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಪರ್ವದ್ವಯಂಚ ದ್ವಾದಶ್ಯೌ ಶ್ರವಣಂಚ ನರಾಧಿಪ, 2 ಪರ್ವಕಾಲಗಳು ಅಂದ್ರೆ ಪೂರ್ಣಿಮೆ ಅಮಾವಾಸ್ಯೆ ಮತ್ತೆ ದ್ವಾದಶ್ಯವು, 2 ದ್ವಾದಶಿಗಳು, ಕೃಷ್ಣ ಪಕ್ಷದ್ದು ಶುಕ್ಲ ಪಕ್ಷದ್ದು. ದ್ವಾದಶಿ ಅಂದ್ರೆ ಇಲ್ಲಿ ನಾಮ ವ್ಯತ್ಯಾಸ ಅಂತ ಇಟ್ಕೊಳ್ಳಿ. ಏಕಾದಶಿ ನನ್ನ ದಿನ ಅಂದಾಗ ದ್ವಾದಶಿ ಅದು ಪಾರಣ ಮಾಡ್ಲಿಕ್ಕೆ ಇರುವುದು, ಏಕಾದಶಿ ಉಪವಾಸ. ಪೂರ್ಣಿಮೆ ಅಮಾವಾಸ್ಯೆ ಉಪವಾಸ, ಕೃಷ್ಣ ಪಕ್ಷದ ಏಕಾದಶಿ ಶುಕ್ಲ ಪಕ್ಷ ಏಕಾದಶಿ ಉಪವಾಸ. ಇನ್ನೊಂದು ಶ್ರವಣಂಚಲರಾಧಿಪ ಅಂತ ಕೃಷ್ಣ, ಮತ್ತೊಂದು ನಕ್ಷತ್ರ. ಇದು 4 ತಿಥಿ. ನಕ್ಷತ್ರ ಶ್ರವಣ ಅವನತ್ತು, ಕೆಲವು ಅಲ್ಲೇ ಬಂದ್ರೆ ಅದು ಮುಗಿದೈತಲ್ಲ, ಪ್ರತ್ಯೇಕವನ್ನು ಇಟ್ಕೊಳ್ಬೇಕು. ಇದನ್ನು ನನ್ನದು ಮತ್ ಪಂಚಮಿ ಇತಿ ವಿಖ್ಯಾತ ಮತ್ ಪ್ರಿಯಾತಿ ವಿಶೇಷ, ಇದನ್ನು ನನ್ನ ಪಂಚಮಿ ಅಂತ ಕರೀತಾರೆ. ತಿಂಗಳಲ್ಲಿ 5 ದಿನ ಉಪವಾಸ ಮಾಡ್ಲಿಕ್ಕೆ ನನಗೆ ತುಂಬಾ ಇಷ್ಟ ಅಂತಾರೆ ಕೃಷ್ಣ. ಆಗದಿದ್ರೆ 5 ದಿನ ಮಾಡದಿದ್ರೆ 1 ದಿನ ಆದ್ರೂ ಮಾಡಪ್ಪ. ಅದು ಯಾವ 1 ದಿನ ಕೇಳಿದ್ರೆ, ದ್ವಾದಶ್ಯಾಮೇವ ಕುರಿಯಾದ ಉಪವಾಸ ಶಕ್ಲವನ್, ಶುಕ್ಲ ಪಕ್ಷದ ಕೃಷ್ಣ ಪಕ್ಷದ ದ್ವಾದಶಿ ಎಂದು ಉಪವಾಸ. ದ್ವಾದಶಿ ಅಂದ್ರೆ ಏಕಾದಶಿ ಹಿಂದೆ ಹೇಳಿದ್ದೇನೆ ನಾನು. ಅದನ್ನು ದ್ವಾದಶಿಯಲ್ಲಿ ಕರೀതി ಯಾಕೆಂದ್ರೆ ನಾಮ ವ್ಯತ್ಯಾಸದಿಂದ ಅಂತ. ಇದನ್ನೆಲ್ಲ ಅಂದ್ರೆ ಇಡೀ ದಿನತ್ರಯದ ವ್ರತ ಅಂತ ಗೊತ್ತಾಗಲಿಕ್ಕೆ ಅದು. ಉಪವಾಸ ಮಾಡೋದು ಏಕಾದಶಿ, ದ್ವಾದಶಿ ಎಂದು ಪೂಜೆ ಮಾಡಿ ಕೃಷ್ಣಾರ್ಪಣೆ ಬಿಡ್ಲಿಕ್ಕೆ. 2 ದಿನಕ್ಕೂ ದೇವತೆ ಭಗವಂತನೇ ಅಲ್ವಾ, ಆದ್ರಿಂದ ವ್ಯತ್ಯಾಸ ಮಾಡಿ ಹೇಳು. ದ್ವಾದಶಿಗೂ ಏಕಾದಶಿಗೂ ಭಗವಂತನೇ ಸ್ವಾಮಿ ಆದ್ದರಿಂದ ಬೇಕೆಂದರೆ. ಮತ್ತೆ ಮುಂದೆ ಇದರ ವಿವರಣೆಯಲ್ಲಿ ಕೊನೆಯಲ್ಲಿ ಸ್ವಲ್ಪ ಸ್ಪಷ್ಟಪಡಿಸ್ತಾನೆ ಕೃಷ್ಣ. ಅದನ್ನು ಇಲ್ಲಿ ಅನ್ವಯ ಮಾಡಿಕೊಳ್ಳಿಕ್ಕೆ ನಾನು ಹೇಳ್ತೇನೆ ಕೊನೆಗೆ. ಹೀಗಾಗಿ ಇಲ್ಲಿ ಅಂತ ಹೇಳುವಾಗ ಶಬ್ದ ಹಾಗೆ ಬಳಸ್ತಾನೆ. ಒಂದೊಮ್ಮೆ ನಿಮಗೆ 5 ದಿನ ಮಾಡ್ಲಿಕ್ಕೆ ಆಗದಿದ್ರೆ ಹುಣ್ಣಿಮೆ ಅಮಾವಾಸ್ಯೆ ಬಿಡಿ, ಊಟವನ್ನೇ ಮಾಡಿ ತಿನ್ಲಿಕ್ಕೆ ತಿನ್ನಿ, ಶ್ರವಣವನ್ನು ಬಿಡಿ ಪರವಾಗಿಲ್ಲ, ಏಕಾದಶಿ ಮಾತ್ರ ಬಿಡಬೇಡಿ 2 ಅಂತ ಹೇಳ್ತಾರೆ. ಮತ್ತೆ ಪ್ರತಿ ತಿಂಗಳದ್ದು ಮಾಡ್ಲಿಕ್ಕೆ ಉಂಟು. ಹಾಗೆ ಪ್ರತಿ ತಿಂಗಳಲ್ಲಿ ಬಂದಾಗ ಒಂದೇ ಮಾಡ್ಲಿಕ್ಕಲ್ಲ, ಏಕಾದಶಿ ಮಾತ್ರ ಅಲ್ಲ. ಆಗ ಮಾರ್ಗಶೀರ್ಷಕ್ಕೆ ಬಂದಾಗ ಮಾರ್ಗಶೀರ್ಷೇಣ ಕೇಶವಂ ಅಂತ ಅಲ್ಲಿ ಕೇಶವ ರೂಪದಲ್ಲಿ ಉಪಾಸನೆ ಮಾಡ್ಲಿಕ್ಕೆ ಉಂಟು. ನಾನು ಈ ಕೇಶವಾದಿಗಳಿಗೆ ಸ್ತ್ರೀ ರೂಪಗಳನ್ನು ಹುಡುಕಿಕೊಟ್ಟಿದ್ದೇನೆ ಬಹಳ ಹಿಂದೆ. ಶ್ರೀಲಕ್ಷ್ಮಿ ಕಮಲ ಪದ್ಮ ಪದ್ಮಿನಿ ಕಮಲಾಲಯ ರಮಾ ವೃಷಾಕಪಿ ಧನ್ಯ ವೃದ್ಧಿ ಯಜ್ಞ ಇಂದಿರಾ ಅಂತ ಈ ಕೇಶವಾದಿಗಳ 12 ಸ್ತ್ರೀ ರೂಪಗಳು. ಅವರ ಬಣ್ಣ, ಅವರ ಚೆಲುವು, ಅವರ ಆಯುಧ ವಿನ್ಯಾಸ ಎಲ್ಲ ನಾನು ಮೂರ್ತಿ ಸಮೀಕ್ಷಾದಲ್ಲಿ ಸಾಮಾನ್ಯವಾಗಿ ಕೊಟ್ಟಿದ್ದೇನೆ. ವಿಶೇಷಾಂಶಗಳನ್ನು ಇಟ್ಟಿದ್ದೇನೆ. ಎಲ್ಲೆಲ್ಲ ನಮ್ಮ ಇಡೀ ದಿನದಲ್ಲಿ ಅವರ ರಕ್ಷಣೆ ಇರ್ತದೆ, ಅವರ ಆಯುಧಗಳ ಕಥೆ ಹೇಗಿರ್ತದೆ, ಅವರ ಬಣ್ಣಗಳೇನು, ಅವರ ತತ್ವ ಯಾವುದು. ಹಾಗಾಗಿ ಇಲ್ಲಿ ಕೃಷ್ಣ ಹೇಳ್ತಾನೆ, ಮಾರ್ಗಶೀರ್ಷದಲ್ಲಿ ಏಕಾದಶಿಯಲ್ಲಿ ದ್ವಾದಶಿಯಲ್ಲಿ ನಾನು ಪೂಜೆ ಮಾಡುವಾಗ ನನ್ನ ರೂಪವನ್ನು ಕೇಶವನನ್ನು ಕರಿಬೇಕು ನೀವು ಪೂಜೆಯಲ್ಲಿ.
ಹಾಗೆ ನೋಡಿಕೊಳ್ಬೇಕು. ಹಾಗೆ ಪೂಜೆ ಮಾಡಿದ್ರೆ ಸೋಶ್ವಮೇಧ ಫಲಂ ಲಭೇತ್, ಅವನಿಗೆ ಪೂಜೆಯಿಂದ ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತದೆ. ಇದು ಒಂದು ಮಾಸದ್ದು ಆರಂಭ ಮಾಸ ಮಾರ್ಗಶೀರ್ಷ. ಇಲ್ಲಿ ಲೆಕ್ಕ ಮಾರ್ಗಶೀರ್ಷ ಎನ್ನುವುದು ಕೃಷ್ಣನ ಮಾಸ ಅಂತ ಹೇಳಿಕೊಂಡಿದ್ದಾನು. ಮಾಸಾನ ಮಾರ್ಗಶೀರ್ಷೋಸ್ಮಿ. ಮುಂದಿನದ್ದು ಪುಷ್ಯಮಾಸ. ಪುಷ್ಯಮಾಸೇತು ನಾಮನ ನಾರಾಯಣಂ. ನಾರಾಯಣನನ್ನು ಪೂಜೆ ಮಾಡಲಿಕ್ಕೆ ಯಶವಾದ ನಾರಾಯಣ ನಮಗೆ ಗೊತ್ತಿದೆ. 12ಕ್ಕೆ 12 ನಾರಾಯಣನ ಪೂಜೆ ಗೋಜಲ್ಲಿ ಮಾಡಿ ಮತ್ತೇನು ಫಲ ಬರ್ತದೆ ಕೇಳಿದ್ರೆ ವಿಶೇಷವಾಗಿ ವಾಜಿವೇದ ಫಲಂ ಲಭೇತ್. ಅಶ್ವಮೇಧ ಅಂದ್ರೆ ವಾಜಿವೇದ ಅಂದ್ರೆ ಒಂದೇ, ಅದು ಸ್ವಲ್ಪ ವ್ಯತ್ಯಾಸ ಉಂಟು, ಆದ್ರಿಂದ ಶಬ್ದ ಬೇರೆ ಮಾಡಿದ್ದಾರೆ. ವಾಜಿ ಇದ್ರೆ ಕುದುರೆ, ಅದರದ್ದು ಬೇರೆ ರೀತಿಯ ವ್ಯವಸ್ಥೆ. ಹಾಗಾಗಿ ಬಹಳ ವಿಚಿತ್ರವಾದದ್ದು. ಇದಕ್ಕಿಂತ ಜಾಸ್ತಿ ಆದದ್ದು ಏನು ನೆಲೆಯಲ್ಲಿ ನಾರಾಯಣನ ಪೂಜೆ ಮಾಡಿದವ ವಾಜಿಮೇಧ ಯಾಗದ ಫಲವನ್ನು ಪಡಿತಾನೆ. ಮುಂದಕ್ಕೆ 3ನೇ ಮಾಸ ಫಾಲ್ಗುಣ ಮಾಸ, ಮಾರ್ಗಶಿರ ಪುಷ್ಯ ಮಾಘ. ಮಾಘದಲ್ಲಿ ಪೂಜೆ ಮಾಡಿದ್ರೆ ಮಾಘ ಮಾಸ ಆಯಿತು ಮಾಧವಂ, ಮಾಧವನನ್ನು ಪೂಜೆ ಮಾಡಲಿಕ್ಕೆ ಅಲ್ಲಿ ರಾಜಸೂಯ ಯಾಗದ ಫಲವನ್ನು ಪಡಿತಾನೆ. ರಾಜಸೂಯ ಫಲಂ ಲಭೇತ್. ಪಾಂಡವರು ಹಿಂದೆ ಮಾಡಿದ್ದು ಅಂತ ಇನ್ನೊಮ್ಮೆ ಹೇಳಿದ್ರು. ಅದರೊಟ್ಟಿಗೆ ಫಾಲ್ಗುಣದಲ್ಲಿ ಮಾಡಿದ್ರೆ ಫಾಲ್ಗುಣೇ ಮಾಸಿ ಗೋವಿಂದಾಖ್ಯಂ ಅತಿರಾತ್ರ ಫಲಂ ಲಭೇತ್. ಅತಿರಾತ್ರ ಯಾಗ ಮಾಡಿದ ಫಲವನ್ನು ಪಡಿತಾನೆ. ಮುಖ್ಯವಾಗಿ ಮಾಘ ಮಾಸದಲ್ಲಿ ಮಾಧವನನ್ನು ಪೂಜೆ ಮಾಡಿದ್ರೆ, ಫಾಲ್ಗುಣ ಮಾಸದ ಲೆಕ್ಕಾಚಾರದಲ್ಲಿ ಕೊನೆಯದ್ದು, ಅಲ್ಲಿ ಪೂಜೆ ಮಾಡಿದರೆ ಫಾಲ್ಗುಣೇ ಮಾಸಿ ಗೋವಿಂದಾಖ್ಯಂ. ಮಾಘದಲ್ಲಿ ಮಾಧವ, ಇಲ್ಲಿ ಗೋವಿಂದ ಇದ್ದಾನೆ. ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ, ಕೇಶವ ನಾರಾಯಣ ಮಾಧವ ಗೋವಿಂದ. ಇಲ್ಲಿ ಅತಿರಾತ್ರದ ಫಲ ಬರ್ತದೆ. ಹಾಗಾದೇನಾಯ್ತು, ಮಾಘದಲ್ಲಿ ಮಾಡಿದ್ದು ಮೊದಲಲ್ಲಿ ಮಾಡಿದ್ರಲ್ಲಿ ಅಶ್ವಮೇಧ, 2ರಲ್ಲಿ ವಾಜಿಮೇಧ, 3ರಲ್ಲಿ ರಾಜಸೂಯ, 4ರಲ್ಲಿ ಅತಿರಾತ್ರ. 4ನೇದ್ದು 2 ಸರ್ತಿ ಹೇಳಿದ್ರೆ ಕಾಣ್ತದೆ ಫಾಲ್ಗುಣವನ್ನು. ಇನ್ನು ಅಲ್ಲಿಗೆ ಫಾಲ್ಗುಣದಲ್ಲಿ ಮುಗಿಯಿತು ಕೊನೆ. ಇನ್ನು ಚೈತ್ರದಿಂದ ಆರಂಭ. ಚೈತ್ರೇ ತುಮಾಸಿ ವಿಷ್ಣುಂ ತಂ. ಚೈತ್ರ ಮಾಸದಲ್ಲಿ ವಿಷ್ಣು ಪೂಜೆ. ವೈಶಾಖದಲ್ಲಿ ಮತ್ತೆ ವೈಶಾಖೆ ಅಲ್ಲಿ ಬರುವಂತೆ ಮಧುಸೂದನ ಸಂಹಿತಂ, ಮಧುಸೂದನ ಪೂಜೆ. ಚೈತ್ರದಲ್ಲಿ ಪೂಜೆ ಮಾಡಿದ್ರಿಂದ ಪೌಂಡರೀಕ ಯಾಗದವನ್ನು ಪಡಿತಾನೆ. ಪೌಂಡರೀಕಸ್ಯ ಪುಣ್ಯಂ, ಅದು ಯಾಗ ಮಾಡಿದ ಫಲಂ, ಆ ಫಲವನ್ನು ಪಡಿತಾನೆ ಪೌಂಡರೀಕ ಯಾಗ. ಆ ನಂತರ ವೈಶಾಖದಲ್ಲಿ ಮಾಡಿದ್ದಕ್ಕೆ ಅಗ್ನಿಷ್ಠೋಮಾಖ್ಯ ಫಲಂ, ಅಗ್ನಿಷ್ಠೋಮಾಖ್ಯ ಯಜ್ಞದ ಅಗ್ನಿಷ್ಠೋಮ ಎನ್ನತಕ್ಕ ಯಜ್ಞ ಮಾಡಿದ್ದರ ಫಲವನ್ನು ಪಡಿತಾನೆ. ಮುಂದೆ ಪುನಃ ಗೋಮೇಧದ ಫಲವನ್ನು, ದನದ ಯಾಗ, ಇದೆಲ್ಲ ಹಿಂದೆ ವ್ಯವಸ್ಥೆ ಇತ್ತು ಅಂತ ಹೇಳಿಕೊಂಡು ಹೇಳುತ್ತಾರೆ. ಅದನ್ನು ತ್ರಿವಿಕ್ರಮರ ಪೂಜೆಯಲ್ಲಿ ಜ್ಯೇಷ್ಠ ಮಾಸೆ ತ್ರಿವಿಕ್ರಮಂ ಗೋಮೇಧ ಫಲಂ ಅಶ್ನುತೆ. ಪ್ರಾಣಿಗಳನ್ನು ನಾವು ಯಜ್ಞದಲ್ಲಿ ಬಳಸುವುದರ ಬಗ್ಗೆ ಕೃಷ್ಣನ ಮಾತನ್ನು ಹಿಂದೆ ಕೇಳಿದ್ದೇವೆ. ಆದ್ರೆ ಕೃಷ್ಣ ಹೇಳ್ತಾನೆ ಇಲ್ಲಿ ಮತ್ತೆ ಪುನಃ ಯಜ್ಞ ಮಾಡಿದ್ದರ ಫಲ ಅಂದಾಗ ಇದೊಂದು ರೀತಿ ಯಜ್ಞ ಇದೆ ಅಲ್ಲ ಅಂತ ಹೇಳ್ತಾನೆ. ಅದರ ಫಲವನ್ನು ಪಡಿತಾನೆ. ಯಾವಾಗ ಆ ಫಲವನ್ನು ಪಡಿತಾನೆ ಅವನು? ತ್ರಿವಿಕ್ರಮನ ಆರಾಧನೆ ಮಾಡಿದಾಗ ಜ್ಯೇಷ್ಠ ಮಾಸದಲ್ಲಿ. ಮುಂದೆ ಜ್ಯೇಷ್ಠ ನಂತರ ಆಷಾಢ ಮಾಸ. ಆಷಾಢೇ ಶ್ರೀಧರಾಖ್ಯಂಚ ಪಂಚಯಜ್ಞ ಫಲಂ ಲಭೇತ್. ಆಷಾಢದಲ್ಲಿ ಪುಣ್ಯಕ್ಕೆ ಶ್ರೀಧರಲ್ಲ ವಾಮನ. ಏನ ತ್ರಿವಿಕ್ರಮ ನಂತರ ವಾಮನ ಇದ್ದಾನೆ. ಆಷಾಢೇ ವಾಮನಾಖ್ಯಂಚ ವಾಮನಾಖ್ಯಂ ಮಾಂ. ಆಷಾಢದಲ್ಲಿ ವಾಮನನನ್ನು ಪೂಜೆ ಮಾಡಲಿಕ್ಕೆ ಅಂತ ಕೃಷ್ಣ ಹೇಳ್ತಾನೆ. ನರಮೇಧಸ್ಯ ಫಲಂ ಲಭತೆ ಅಂತ. ಅವನಿಗೆ ಫಲ ಸಿಗುವಂತದ್ದು ಪುರುಷ ಮೇಧ ಯಜ್ಞ ಮಾಡಿತ್ತು. ಮುಂದೆ ಪಂಚಯಜ್ಞ ಫಲ ಸಿಗುವಂತದ್ದು ಶ್ರೀಧರನ ಪೂಜೆ ಶ್ರಾವಣದಲ್ಲಿ. ಶ್ರಾವಣೇ ಶ್ರೀಧರಾಖ್ಯಂಚ. ಶ್ರಾವಣದಲ್ಲಿ ವಿಶೇಷ ಪೂಜೆಯನ್ನು ಕೃಷ್ಣ ಹೇಳುತ್ತಾನೆ. ಅವನ ಲೋಕ ಸಿಗುತ್ತೆ ಅಂತ ಹೇಳಲಿಕ್ಕೋಸ್ಕರ. ಇಲ್ಲಿ ಮಾಮೂಲಿ ಹೇಳುವಾಗ ಶ್ರೀಧರನ ಉಪಾಸನೆ ಮಾಡಿ ಪಂಚಯಜ್ಞ ಫಲ ಬರ್ತದೆ ಅಂತ ಹೇಳ್ತಾನೆ. ಮತ್ತೆ ಭಾದ್ರಪದ ಮಾಸದಲ್ಲಿ ಋಷಿಕೇಶಂ, ಭಗವಂತ ಋಷಿಕೇಶ ಮೂರ್ತಿಯನ್ನು ಉಪಾಸನೆ ಮಾಡಲಿಕ್ಕೆ. ಸೌತ್ರಾವಣಿ ಫಲಂ, ಸೌತ್ರಾವಣಿ ಯಾಗ ಮಾಡಿದ ಫಲವನ್ನು ಅನುಭವಿಸ್ತಾನೆ, ಪಡಿತಾನೆ. ಮುಂದಕ್ಕೆ ಆಶ್ವೇಜ ಮಾಸದಲ್ಲಿ ಮಾಡಿದರೆ ಪದ್ಮನಾಭನ ವಿಶೇಷವಾದಂತಹ ಸೇವೆ ಪೂಜೆ ಮಾಡಿದ ಅಂತ ಆಶ್ವೇಜ ಮಾಸದಲ್ಲಿ ಗೋಸಹಸ್ರ ಫಲ ಬರ್ತದೆ. ಅವನಿಗೆ 1000 ಗೋದಾನ ಮಾಡಿದ ಫಲ ಬರ್ತದೆ. ಮತ್ತೆ ಕಾರ್ತಿಕ ನಿಜವಾಗಿ ಕೊನೆಯಿತ್ತು ಬರುವ ಲೆಕ್ಕಾಚಾರದಲ್ಲಿ ಬಂದಾಗ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಜ ಕಾರ್ತಿಕ 12ನೇ. ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡಿದರೆ ಕಾರ್ತಿಕದಲ್ಲಿ ದಾಮೋದರನ ಪೂಜೆ. ಸರ್ವಗ್ರ ಫಲಂ ಲಭೇತ್ ಅಂತಾನೆ. ಎಲ್ಲ ಯಜ್ಞ ಮಾಡಿದ್ರ ಫಲ ಬರ್ತದೆ ಅಂತ. ಹೀಗೆ 12 ತಿಂಗಳಲ್ಲಿಯೂ ಏಕಾದಶಿ ಉಪವಾಸ ಮಾಡಿ ಪೂಜೆ ಮಾಡಬೇಕು ನನ್ನನ್ನು ಅಂತ ಪ್ರತ್ಯೇಕವಾಗಿ ತನ್ನ ರೂಪಗಳನ್ನು ಉಲ್ಲೇಖ ಮಾಡಿದ. ಆಗ್ಲಿಲ್ಲ, 5 ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಲ್ಲ, 5 ಮಾಡ್ಲಿಕ್ಕೆ ಆಗದಕ್ಕೆ ಒಂದು ಹೇಳಿದ್ದವ. ಇದು ಹುಣ್ಣಿಮೆ ಅಮಾವಾಸ್ಯೆ ಮತ್ತೆ ಶ್ರವಣ
3 ದಿನ, ಮತ್ತೆ 2 ಏಕಾದಶಿ. ಇದರಲ್ಲಿ ಹೇಳಿದ್ದು 3 ಮಾಡ್ಲಿಕ್ಕೆ ಆಗದಿದ್ರೆ 2 ಮಾಡು ಅಂತ. ಈ 2ರಲ್ಲಿ ಸಹ ಪೂಜೆ ಮಾಡ್ಲಿಕ್ಕೆ ತನ್ನ ರೂಪಗಳನ್ನು ಹೇಳಿದ, ದ್ವಾದಶ ಮೂರ್ತಿಗಳನ್ನು 12ರ ಬಗ್ಗೆ. ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ, ಉಪವಾಸ ಮಾಡ್ತೇವೆ ಅಷ್ಟೇ. ಅಂದ್ರೆ ಕೇವಲ ಏನು ಉಪವಾಸೇನ ತಸ್ಯಾರ್ಥಂ ಲಭತೆ ನೃಪ. ಖಾಲಿ ಉಪವಾಸ ಮಾಡಿದ್ರೆ ಪೂಜೆ ಪುನಸ್ಕಾರಗಳು, ಚಿಂತನೆಗಳು, ಜ್ಞಾನ ಕಾರ್ಯಗಳು ಆಗದೇ ಇದ್ರೆ ಹೇಳಿದ್ದರ ಅರ್ಧ ಬಲ ಬರ್ತದೆ. ಅಶ್ವಮೇಧ ಯಾಗ ಮಾಡಿದ್ರೆ ಎಷ್ಟು ಪುಣ್ಯ ಉಂಟು, ಅದರ ಅರ್ಧವಾಸಿ ಮಾತ್ರ ಪುಣ್ಯವನಿ, ಇಲ್ಲಾದ್ರೆ ಪೂರ ಇರ್ತಿತ್ತು. ಹಾಗೆ ಕ್ರಮ ಅಂತಾನೆ, ಅದೊಂದು ರೀತಿ ಅಂತ ಮಾಡ್ಲಿಕ್ಕೆ ಉಂಟು ಅಂತ ಹೇಳಲಿಕ್ಕೆ ವ್ಯವಸ್ಥೆ ಹೀಗಿದೆ ಅಂತ ಹೇಳ್ತಾನೆ. ಕೇವಲ ಏನು ಉಪವಾಸ ತಸ್ಯಾರ್ಥಂ ಲಭತೆ ಅಂತ. ಇನ್ನು ಮಾಡುವಾಗ ಏವಂ 12 ವರ್ಷಮಿಯೋ ಮದ್ಭಕ್ತೋ ಮತ್ಪರಾಯಣ, ಹೀಗೆ 12 ವರ್ಷ ಮಾಡಬೇಕು ಪೂಜೆ. 1 ವರ್ಷದಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ. 2ನೇ ವರ್ಷ 3ನೇ ವರ್ಷ ಅವನು ಮುದುಕನಾಗ್ತಾನಾಗ 12 ವರ್ಷವೂ ಸಹ 5 ದಿನ ಅಥವಾ ಏಕಾದಶಿಯನ್ನಾದ್ರೂ ಕೊನೆಗೆ ಉಪವಾಸ ಮಾಡುವ ಮೂಲಕ ನನ್ನನ್ನು ಪೂಜೆ ಮಾಡದೆ ಉಪವಾಸ ಮಾತ್ರ ಮಾಡಿದ್ರು ಬಹಳ ಕಮ್ಮಿ ಇಲ್ಲ. ಏವಂ 12 ವರ್ಷಮಿಯೋ ಮದ್ಭಕ್ತೋ ಮತ್ಪರಾಯಣ ಅವಿಘ್ನವರ್ಚಯನ್, ಅವನೇನು ನಿಲ್ಲಿಸದೆ ಎಲ್ಲಿಯೂ ಬಿಟ್ಟುಬಿಡದೆ ಅವಿಘ್ನಂ ಅರ್ಚಯಾನಸ್ತು ಮಮ ಸಾಯುಜ್ಯ ಮಾಪ್ರಿಯ, ಭಗವಂತನ ಬಳಿಗೆ ಬರ್ತಾನೆ. ವಿಶೇಷವಾಗಿ ಆಗಿ ಭಗವಂತನ ಲೋಕ ಮಾತ್ರ ಭಗವಂತನ ಹತ್ತಿರಕ್ಕೆ ಬರಲಿಕ್ಕೆ ಕಾರಣ ಅವನು 12 ವರ್ಷಗಳ ಕಾಲ ಏಕಾದಶಿಯನ್ನು ಬಿಡದೆ ಆಚರಣೆ ಮಾಡುವುದು ದೇವರ ಪೂಜೆಯೊಂದಿಗೆ. ಮತ್ತೆ ದೇವರು ಹೇಳ್ತಾನೆ, ನನಗೆ ಎಂತ ಕೊಟ್ಟರು ಸಹ ಖುಷಿಯೇ. ಮಾಮೂಲಿ ಅವನು ಹೇಳಿದ ಹಾಗೆ, ಅರ್ಜುನ ಹೇಳಿಕೊಟ್ಟ ಹಾಗೆ ಇಲ್ಲಿ ಸ್ವಲ್ಪ 2 ಅಂಶ ಸೇರಿಸ್ತಾನೆ. ಗಂಧಂ ಪುಷ್ಪಂ ಬಲಂ ತೋಯಂ ಪತ್ರಂ ವಾ ಮೂಲಮೇ ಮಮ ದ್ವಾದಶ್ಯಾ ಮಮ ಯೋ ದದ್ಯಾತ್ ತತ್ಸಮೋ ನಾಸ್ತಿ ಮತ್ಪ್ರಿಯ. ಅವು ನನಗೆ ತುಂಬಾ ಇಷ್ಟ. ಏಕಾದಶಿ ಉಪವಾಸ ಮಾಡುವವನು, ದ್ವಾದಶಿಯಲ್ಲಿ ಪೂಜೆ ಮಾಡಿಸುವವನು, ನನಗೆ ಗಂಧ, ಪುಷ್ಪ, ಹಣ್ಣು, ನೀರು, ಜೊತೆಯಲ್ಲಿ ಪತ್ರ, ಪುಷ್ಪ, ಫಲ ನಮಗೆ ಸಿಗ್ತದೆ ಕೈಯಲ್ಲಿ. ಪತ್ರ ಪುಷ್ಪ ಫಲಂ ತೋಯಂ ಹೇಳಿದ ಹಾಗೆ ಇಲ್ಲಿ ಗಂಧವನ್ನು ಸೇರಿಸಿದ, ನಾವೇ ತೆಗೆದುಕೊಡಬೇಕು. ಅದರೊಟ್ಟಿಗೆ ತೋಯವನ್ನು ಇಟ್ಟಿದ್ದಾನೆ, ಅಲ್ಲಿ ಇತ್ತು ತೋಯ. ನೀರು ಅಂದ್ರೆ ಎಳನೀರು ಮುಖ್ಯ ಆಗ್ತದೆ, ಉಳಿದ ನೀರು ಅಲ್ಲ ಅಭಿಷೇಕಕ್ಕೆ ತೀರ್ಥಕ್ಕೆ ಬೇಕಾದ್ರಿಂದ. ಹಾಗೆ ಬಹಳ ಚಂದವಾಗಿ ಏನು ಕೊಟ್ಟರು ಕೃಷ್ಣನಿಗೆ ಇಷ್ಟ. ಆ ಮಾತನ್ನು ಇಲ್ಲಿ ಮತ್ತೆ ಧರ್ಮರಾಜನಿಗೆ ಹೇಳಿದ, ಗಂಧಾದಿಗಳನ್ನು ಕೊಡ್ಲಿಕ್ಕೆ ಉಂಟು ಅಂತ ಹೇಳಿ. ದ್ವಾದಶ ಮಮಯೋ ದದ್ಯಾತ್, ಇದನ್ನು ಉಪವಾಸದಲ್ಲಿ ಇದ್ದಾಗ ನನಗೆ ಕೊಡಬೇಕು, ಕೊಡುವುದರಿಂದ ಪುಣ್ಯವನ್ನು ಪಡಿತಾನವನು, ನನ್ನ ಲೋಕಕ್ಕೆ ನನ್ನ ಜೊತೆಗೆ ಸಾಹಿತ್ಯನ ಜೊತೆಗೆ ಇರ್ತಾನೆ, ಅವನು ಬರ್ತಾನೆ ಅಂತ ಹೇಳುತ್ತ. ನನಗೆ ತುಂಬಾ ಇಷ್ಟ ಆಗ್ತಾನವನು, ನನ್ನನ್ನು ನಂಬಿಕೊಂಡು ಕೆಲಸ ಮಾಡ್ತಾ ಇದ್ದಲ್ಲ, ಹಾಗಾಗಿ ಅಂತ ಹೇಳಿ ಯಾವುದೇ ಅಂಶ ಕೊಟ್ಟರು ಅವನಿಗೆ ಖುಷಿ ಆಗುವುದನ್ನು ಹೇಳಿಬಿಟ್ರೆ ಏನಾದ್ರೂ ಕೊಡುವುದು. ಧರ್ಮರಾಜ ಕೃಷ್ಣನ ಧರ್ಮದ ಚಿಂತನೆ ಕೇಳಿ ಮೈ ಮರೆತಿದ್ದಾನೆ. ವೈಶಂಪಾಯನರು ಹೇಳ್ತಾರೆ ಕತೆ ಹೇಳುವಾಗ ಪರೀಕ್ಷಿತನಿಗೆ, ನಿಮ್ಮ ಅಜ್ಜ ಧರ್ಮರಾಜ ಕೈ ಕೇಳುತ್ತಾ ಕೈ ಕಟ್ಟಿದವ ಮೈ ಮರೆತು ದೇವರ ಸ್ತೋತ್ರಕ್ಕೆ ಶುರು ಮಾಡಿದಂತೆ. ಏಕಪ್ರಕಾರ ಎದುರಲ್ಲಿ ಕೃಷ್ಣ ಇದ್ದಾನೆ, ಗೊತ್ತಾಗಿಬಿಟ್ಟಿದೆ. ಪ್ರತಿ ಸತಿ ಕೃಷ್ಣ ನನ್ನ ಪೂಜೆ, ನಾನು ಅಂತ ಹೇಳ್ತಾನೆ ಇದ್ದಾನೆ. ಇವನಿಗೆ ತುಂಬಾ ಅಭ್ಯಾಸ ಆಗಿ ಹೋಗಿದೆ. ಇದರಲ್ಲಿ ಕೃಷ್ಣನಲ್ಲಿ ದೇವರನ್ನು ನೋಡ್ತಾ ಇದ್ದಾನೆ. ಸಹಜವಾಗಿ ದೇವರೇ ಅವನು. ನೋಡಿದ ಬಹಳ ಅದ್ಭುತವಾಗಿ ಕೃಷ್ಣನ ವಿಷಯದಲ್ಲಿ ಸ್ತೋತ್ರ ಮಾಡಿಸಿ ಕೈ ಮುಗಿದು ಬಿಟ್ಟ. ಕೈ ಮುಗಿದು ಕೃಷ್ಣನನ್ನು ಕರೀತಾನೆ. ಇಲ್ಲಿ ಕರೆದಾಗ ಕೃಷ್ಣನು ಅನೇಕ ಪಾಠಗಳ ಚಿಂತನೆ ಮಾಡಲಿಕ್ಕೆ ನೋಡಿಲ್ಲ. 38 ನಾಮಗಳಿಂದ ಕರೆದಿದ್ದಾನೆ ಇಲ್ಲಿ. ವಾಸ್ತವವಾಗಿ ನಾನು ಒಂದು 2-3 ಕಡೆ ನೋಡಿದ್ರಲ್ಲಿ ಸರಿ ಮಾಡಿದ್ದೇನೆ, ಇನ್ನು ಕೆಲವು ಪಾಠಗಳಿವೆ. 32 ನಾಮಗಳಿಂದ ಕೃಷ್ಣನಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಲ್ಲೇ ಮಧ್ಯದಲ್ಲೇ ಅಲ್ಲೆಲ್ಲ ಕೇಳ್ತಾನೆ ಇದ್ದಾರೆ ಋಷಿಗಳು, ಧರ್ಮಶ್ಚಿಂತನೆಯನ್ನು ಕೇಳ್ತಾ ಇದ್ದಾರೆ. ಕೃಷ್ಣನಿಂದ ಹೇಳಿಯೇ ಬಿಟ್ಟ, ಬಹಳ ಜೋರಾಗಿ ಹೇಳಿಬಿಟ್ಟ. ಸರ್ವಲೋಕೇಶ ದೇವೇಶ ಋಷಿಕೇಶ ನಮಸ್ತುತೇ. ಪ್ರತ್ಯಕ್ಷವಾಗಿದೆ ಧರ್ಮರಾಜನಿಗೆ ಕೃಷ್ಣ. ಹಾಗಾಗಿ ತೇಂದ್ರಲ್ಲೋ ಕೃಷ್ಣ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೆ. ಧರ್ಮರಾಜ ಮೇಲಿದ್ದಾನೆ ವರ್ಷದಲ್ಲಿ ನಿಜವಾಗಿ. ಅದಕ್ಕೆ ಹೇಳಿದೆ ಹಿಂದೆ ನಾನು ನಗಣ್ಯ ಅಂತ. ಆದ್ರೆ ಕೃಷ್ಣನಿಗೆ ಧರ್ಮರಾಜನ ನಮಸ್ಕಾರ ಮಾಡಿ ಹೇಳ್ತಾನೆ, ಕೈ ಮುಗಿದು ಹೇಳ್ತಾನೆ, ಸರ್ವಲೋಕೇಶ್, ನಿನ್ನೆಲ್ಲರಿಗೂ ಸ್ವಾಮಿ, ಎಲ್ಲರನ್ನು ನಡೆಸಿಕೊಡುವನು ನೀ ಇದ್ದಿ.
ಲೋಕವನ್ನು ನಡೆಸುವುದಲ್ಲ, ಲೋಕದ ಜನರನ್ನು ನಡೆಸ್ತಾ ಇದ್ದಿ. ಜನರನ್ನು ಮಾತ್ರ ಅಲ್ಲ, ಜನರ ಇಂದ್ರಿಯಗಳಿಗೂ ಸ್ವಾಮಿಯಾಗಿದ್ದೀನಿ ದೇವೇಶ. ನಿಜವಾಗಿ ಭಗವಂತನ ಪೂಜೆ ಮಾತ್ರ ಅಲ್ಲ, ಅವನನ್ನು ದೇವತೆಗಳೂ ಸಹ ಒಪ್ಪಿ ಪೂಜೆ ಮಾಡಿದ್ದಾರೆ. ದೇವೇಶ, ಸರ್ವಲೋಕೇಶ, ದೇವೇಶ, ಋಷಿಕೇಶ. ಆ ಪೂಜೆ ಪುನಸ್ಕಾರ ನಡೆಸುವುದು ದೇವರೇ ಋಷಿಕೇಶನಾಗಿ. ಇಂದ್ರಿಯಗಳಲ್ಲಿ ನೆಲೆಗೊಂಡು ಇಂದ್ರಿಯಗಳಿಂದ ಮಾಡಿಸ್ತಾನವನು. ಆದ್ರಿಂದ ನೀನು ಎಲ್ಲರ ಒಡೆಯ, ನಮ್ಮ ಪ್ರಜೆಗಳ ಒಡೆಯ, ನಮ್ಮ ಒಡೆಯ, ನಮ್ಮ ಅಂತರಂಗದ ಒಡೆಯ. ಹೊರಗಿನಿಂದ ನೀನು ಪ್ರಭು, ಒಳಗಿನಿಂದಲೂ ಸ್ವಾಮಿ. ಒಳಗೆ ತತ್ವಾದಿ ದೇವತೆಗಳು ಇದ್ದಾರೆ, ತತ್ವದೇವತೆಗಳು, ಅವರಿಗೂ ಒಡೆಯನೇ ನೀನೆ. ಎಲ್ಲವನ್ನು ಮಾಡಿಸು. ಖಾಲಿ ಜಡವಾದ್ದಕ್ಕೆ ನೀನು ಪ್ರಭು ಅಲ್ಲ, ಚೇತನಗಳಿಗೂ. ನಮಸ್ಕಾರ. ಸಹಸ್ರ ಶಿರಸಿ, ನೀನು ಎಷ್ಟು ಏನು ಎಲ್ಲೆಡೆ ನಿನ್ನದೇ ತಲೆ. ಸಹಸ್ರ ಶಿರಸೇ ನಿತ್ಯಂ ಸಹಸ್ರಾಕ್ಷ ನಮೋಸ್ತುತೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಹೇಳಿದ ಹಾಗೆ ವೇದವಂತ ಚಿಂತನೆಯಲ್ಲಿ ಸಹಸ್ರ ಶಿರಸೇ ನಿತ್ಯಂ ಸಹಸ್ರಾಕ್ಷ ನಮೋಸ್ತುತೆ. ಮತ್ತೆ ಮತ್ತೆ ಬಾರಿ ಬಾರಿ ಬಾಯಿಯಲ್ಲಿ ನಮನ ನಮನ ಹೇಳ್ತಾನೆ, ನಮಸ್ಕಾರ ಹೇಳ್ತಾನೆ, ಕೈಯಲ್ಲಿ ಕೈ ಮುಗಿದುಕೊಂಡು ಕಾಯ್ತಾನೆ, ಹೇಳ್ತಾನೆ. ನಿನ್ನ ಜೊತೆ ನಿನ್ ಯಾವುದು ಹೊರಟೋಗುವ, ಕಿತ್ತಾಗುವ, ಬಿಟ್ಟು ಹೋಗುವ ಪ್ರತ್ಯೇಕವಾದ ಇಂದ್ರಿಯಗಳೇ ಇಲ್ಲ, ಒಟ್ಟಿಗೆ ಒಂದೇ ಗುಣಾತ್ಮಕವಾದದ್ದು, ಅದ್ಭುತವಾದದ್ದು, ಅಪರಾಕೃತವಾದದ್ದು. ಹಾಗಾಗಿ ಎಲ್ಲೆಂದರಲ್ಲಿ ನೀನೇ ಹಬ್ಬಿಕೊಂಡಿರುವೆ ಅಂತ ಹೇಳುತ್ತಾ ಚಿಂತನೆ ಮಾಡ್ತಾ ಧರ್ಮರಾಜ ಕೈ ಮುಗಿದು ಬಿಟ್ಟಿದ್ದಾನೆ. ವಾಸ್ತವವಾಗಿ ನಿಜವಾಗಿ ಆತ ಕೈ ಮುಗಿದ. ನಾನು ಮೊದಲು ಹೇಳಬೇಕು ಒಂದು ವಿಷಯ ಹೇಳಿದೆ. ಆಗ ಏಕಾದಶಿ ಧರ್ಮರಾಜ ಕೇಳಿಕೊಂಡ ಅಂದಾಗ ಕೃಷ್ಣ ಮತ್ತೆ ಸ್ಪಷ್ಟವನ್ನು ಹೇಳ್ತಾನೆ ಇನ್ನೊಮ್ಮೆ ಮಾತಲ್ಲಿ, ಏಕಾದಶಿಯಾಂ ಉಪೋಷ್ಯಾತ ದ್ವಾದಶಿಯಾಂ ಅರ್ಚಯೇತ್ತು ಮಾಂ ಅಂತ. ಏಕಾದಶಿಯಲ್ಲಿ ಉಪವಾಸ ಇದ್ದು ದ್ವಾದಶಿಯಲ್ಲಿ ನನ್ನ ಮೂರ್ತಿಯನ್ನು ಪೂಜೆ ಮಾಡಲಿಕ್ಕೆ, ಉಪಾಸನೆ ಮಾಡಲಿಕ್ಕೆ ಅಂತ. ವಿಪ್ರಾನಪಿಯತಾ ಲಾಭಂ. ಹಾಗೆ ದ್ವಾದಶಿಯಲ್ಲಿ ಎಷ್ಟು ಸಿಕ್ಕಿದ್ರೆ ಅಷ್ಟು ಜನರನ್ನು ಸಹ ನನ್ನ ಪ್ರತೀಕಗಳನ್ನು ಆರಾಧನೆ ಮಾಡಿದರೆ. ಪೂಜೆ ಭಕ್ತಿಮಾನರ ವಿಪ್ರಾನ್ ಅಭಿ, ವಿಪ್ರರನ್ನು ಸಹ ವಿಶೇಷವಾಗಿ ಯಥಾಲಾಭಂ ಸಿಕ್ಕಿದಷ್ಟು ಜನರನ್ನು ಪೂಜೆಯೇತ್ ಭಕ್ತಿಮಾನರ ಬಹಳ ಪ್ರೀತಿಯಿಂದ ಆರಾಧನೆ ಮಾಡಿ ಅಂತವನು ಸಗಚ್ಚೇತ್ ದಕ್ಷಿಣಾಮೂರ್ತಿಂ ಮಾಂವಾ ನಾತ್ರ ವಿಚಾರಣ. ಅಂತವನು ರುದ್ರದೇವರ ಬಳಿಗೆ ಹೋಗ್ತಾನೆ, ಇಲ್ಲ ನನ್ನ ಬಳಿಗೆ ಅಂತ. ಅದೆಂತಿಲ್ಲ ಅಂದ್ರೆ ಪೂಜೆ ಮಾಡೋದು ಉಪವಾಸ ಮಾಡಿ ಇವನನ್ನಾದ್ರು ಸುಮ್ಮನೆ ಮೋಹಗೊಳಿಸಲಿಕ್ಕೆ. ಅದಕ್ಕೆ ನಾನು ಹೇಳಿದ್ದೆ, ಅದಕ್ಕೆ ಇಲ್ಲಿ ಮಾತುಗಳ ಮೋಹ. ಏಕಾದಶಿ ಉಪವಾಸ ಶಬ್ದ ಸ್ಪಷ್ಟ ಇದೆ. ದ್ವಾದಶಿ ಉಪವಾಸ ಅಲ್ಲ, ದ್ವಾದಶಿ ಪೂಜೆ. ಏಕಾದಶಿ ಉಪವಾಸ, ಏಕಾದಶಿ ಪೂಜೆ ಉಂಟು. ಇಲ್ಲಿ ನೋಡಿ ಮತ್ತೆ ಪುನಃ ಹೇಳ್ತಾನೆ, ಹೀಗೆ ಮಾಡಿದವ ರುದ್ರ ಲೋಕಕ್ಕೆ ಹೋಗ್ತಾನೆ, ಇಲ್ಲ ನನ್ನ ಲೋಕಕ್ಕೆ ಬರ್ತಾನೆ. ಅದಿಲ್ಲ ಎಂದದು. ಮದ್ಗತೆ ಅಂತರಾತ್ಮನ ಮದ್ಭಕ್ತ ಮತ್ಪ್ರಿಯ ಅಂತ ಕೃಷ್ಣ ಹೇಳಿ, ನನ್ನನ್ನೇ ನೆನೆಗೊಂಡವ, ನನ್ನನ್ನೇ ಚಿಂತನೆ ಮಾಡಿದ ಹೇಳಿ ಮತ್ತೆ ರುದ್ರಲೋಕ ಹೋಗುದೇ ಸುಮ್ಮನೆ ಪ್ರತಾರಕ್ಕೆ ಮತ್ತೆ ಇಲ್ಲಿ ಹೇಳುದು ಮೋಸ ಮಾಡ್ಲಿಕ್ಕೆ ಇರ್ಲಿ ಅಂತ. ಅದರೊಟ್ಟಿಗೆ ಮತ್ತೆ ಹೇಳ್ತಾನೆ, ದಕ್ಷಿಣಾಮೂರ್ತಿ ಮಾತ್ರ ನನ್ನಲ್ಲಿಗೆ ಮಾತ್ರ ಅಂತಲ್ಲ, ಚಂದ್ರ ಸಾಲೋಕ್ಯ ಮತವ ಹೇಳ್ತಾನೆ. ಗ್ರಹ ನಕ್ಷತ್ರ ಪೂಜಿತ, ಅಲ್ಲಿ ಗ್ರಹ ನಕ್ಷತ್ರ ಮಂಡಲದಲ್ಲಿ ಚಂದ್ರಲೋಕಕ್ಕೂ ಬೇಕಾದ್ರೂ ಹೋಗ್ತಾನೆ. ಎಲ್ಲಿ ಯಾಕೆ ಅಂತ ಚಂದ್ರನ ವಂಶದಲ್ಲಿ ಬಂದಿದ್ದಾನೆ ಕೃಷ್ಣ ಬಿಡಿ ಅಂದ್ರೆ ಎಲ್ಲ ತಿರುಗಿಸಿ ಹೇಳ್ತಾನೆ. ಬೇಕೆಂದ್ರೆ ಧರ್ಮರಾಜ ಸ್ತೋತ್ರ ಮಾಡಿ ಬಳಿಕ ಇದನ್ನು ಮತ್ತೆ ಹೇಳಿ ಸ್ಪಷ್ಟೀಕರಣ ಕೊಟ್ಟದ್ದವ, ಇನ್ನು ಅವನು ಕೇಳಿದ ಪ್ರಶ್ನೆಗಳಿಗೆ ಎಲ್ಲ ಅಂತ ಹೇಳಿ ಇಲ್ಲಿ ಧರ್ಮರಾಜ ಸ್ತೋತ್ರ ಮಾಡ್ತಾನೆ ಅವನನ್ನು ಬಹಳ ಸುಂದರವಾಗಿ. ತ್ರಯೀಮಯ ತ್ರಯೀನಾಥ ತ್ರಯೀಸ್ತುತ ನಮೋ ನಮಃ ನೋಡಿ. ಕೊನೆಗೆ ನಮಸ್ಕಾರ ಒಟ್ಟಿಗೆ ಹಾಕಿಬಿಡಿ, ಎಲ್ಲದಕ್ಕೂ ಒಂದೇ. ನಾವು ಮುಗಿಸ್ಬೇಕು ಅವನ ಚಿಂತನೆಯನ್ನು. ಒಂದು 38 ನಾಮಗಳಿಂದ ಚಿಂತನೆ ಮಾಡಿದ್ದಾನವ ವಾಸ್ತವವಾಗಿ. ತ್ರಯೀಮಯ, ನೀನು ವೇದದಲ್ಲಿ 3 ವೇದ, ತ್ರೈ ಅಂದ್ರೆ 3 ವೇದದಲ್ಲಿ ಪ್ರಧಾನವಾದ ಅರ್ಥ ಯಾರು? ನೀನೆ. ಮಯ ಅಂದ್ರೆ ಪ್ರಧಾನ ಅಂತ ಅರ್ಥ. ಮುಖ್ಯ ಅರ್ಥ ನೀನೆ. ಅಲ್ಲಿ ಇಂದ್ರ ಅಗ್ನಿ ವರುಣ ಶಬ್ದ ಬರಬಹುದು, ಅವರಲ್ಲ. ನಿಜವಾಗಿ ಇಂದ್ರ ಅಗ್ನಿ ವರುಣ ಎಲ್ಲ ನೀನೆ ಆ ಅರ್ಥದಲ್ಲಿ. ತ್ರಯೀಮಯ ಮತ್ತೆ ತ್ರಯೀನಾಥ, 3 ವೇದಕ್ಕೆ ಸ್ವಾಮಿ ಯಾರು? ನೀನಲ್ವ. ವೇದ ಇಷ್ಟ ಸರ್ವೇ ರಾಮೇವ ವೇದ್ಯ ಅಂತ ಹೇಳಿಕೊಂಡವ. ಅದನ್ನು ಕಳೆದೋದಾಗ ತಂದುಕೊಟ್ಟವ ಮತ್ಸ್ಯ ರೂಪದಲ್ಲಿ, ಐಗಿರಿ ರೂಪದಲ್ಲಿ ಎಲ್ಲ ಕಳೆದೋಗುವುದಂದ್ರೆ ಅದರ ಅಭಿಮಾನಿಗಳ ಪವರ್ ಕಮ್ಮಿ ಮಾಡಿದಾಗ, ರಕ್ಕಸರದ ಮೇಲೆ ದಾಳಿ ಮಾಡಿದಾಗ ವೇದವಿದ್ಯೆಯನ್ನು ಮತ್ತೆ ಪುನರ್ ಉಜ್ಜೀವನಗೊಳಿಸಿದವ. ತ್ರಯೀಸ್ತುತ, ವೇದದಲ್ಲಿ ಹೇಳಿದ್ದು ನಿನ್ನನ್ನೇ. ವೇದದಲ್ಲಿ ಮುಖ್ಯಾರ್ಥ ನೀನೆ. ವೇದೋ ನಾರಾಯಣ ಸಾಕ್ಷ, ವೇದ ರೂಪನು ನೀನೆ. ಸೃಷ್ಟಿಯಲ್ಲಿ ಮತ್ತೆ ಅದನ್ನು ತಂದುಕೊಡುವನಾದ್ರಿಂದ
ಅದರಂತೆ ನೀನು ಯಜ್ಞಾತ್ಮನ್, ಯಜ್ಞ ಸಂಭೂತ, ಯಜ್ಞನಾಥ ನಮೋ ನಮಃ, ಯಜ್ಞಾಂತರ್ಯಾಮಿ, ಯಜ್ಞೇಶ, ಯಜ್ಞಕ್ಕೆ ಆಂಗಿ ಸರ್ವಜ್ಞಾನ ಭೋಕ್ತಾಚ ಪ್ರಭುರೇವಚ ಅಂತ ಹೇಳಿಕೊಂಡು ಎಲ್ಲ ಯಜ್ಞಗಳ ಯಜ್ಞಕೃತ್, ಯಜ್ಞಭೃತ್, ಯಜ್ಞಿ, ಯಜ್ಞಭುಕ್, ಯಜ್ಞ ಸಾಧನ ಅದೆಲ್ಲ ಸರಿ. ಮತ್ತೆ ಯಜ್ಞೋ ಯಜ್ಞಭುಮಾಂಶೇವ ಯಜ್ಞೇಶ, ಯಜ್ಞಭಾವನ, ಯಜ್ಞಭುಕ್ತಿ, ಪಂಚಾತ್ಮ, ಯಜ್ಞೇಶ್ ವಿಜ್ಯ ಹರಿಹಿ ಸ್ವಯಂ ಪಂಚರೂಪದ ಪರಮಾತ್ಮ. ಮತ್ತೊಮ್ಮೆ ಪಂಚಯಜ್ಞವನ್ನು ಕರೀತಾರೆ. ಪಂಚಯಜ್ಞ ಸ್ವರೂಪನೂ ಹೌದು, ಪಂಚಯಜ್ಞನೂ ಹೌದು. ಯಜ್ಞೋ ವೈ ವಿಷ್ಣು ಅಂತ 106 ಕಡೆ ಇದೆ. ಆದ್ರೆ ನೀನು ಯಜ್ಞಾರಾಧ್ಯ, ಯಜ್ಞ ನಡೆಸಿಕೊಡುವವ, ಯಜ್ಞದ ಒಡೆಯ, ಯಜ್ಞದ ಫಲವನ್ನು ಕೊಡುವವ ನೀನು. ಯಜ್ಞ ಅಂದ್ರೆ ಎದ್ದಿನ ಜ್ಞಾನಾದಿಂದ ಅರ್ಥ. ಯಜ್ಞ, ಜ್ಞ ಅಂದ್ರೆ ಸರ್ವಜ್ಞ ಅಂತ ತಿಳಿದವಂತ ಅರ್ಥ ಅಲ್ವಾ, ಸರ್ವವನ್ನು. ಯಜ್ಞ ಅಂದ್ರೆ ಅಂದ್ರೆ ಇದ್ದದನ್ನೆಲ್ಲ ಅಂತ ಅರ್ಥ. ಎಲ್ಲೆಡೆ ತುಂಬಿ ಇದ್ದಾರೆ ತಿಳ್ಕೊಂಡು ಅರ್ಥ. ಮತ್ತೆ ಚತುರ್ಮೂರ್ತಿ, ಚತುರ್ಬಾಹೋ, ಚತುರ್ವ್ಯೂಹ ನಮೋ ನಮಃ. ಚತುರ್ಮೂರ್ತಿ ನೀನು, ವಿಶ್ವದೇಶ ಪ್ರಾಜ್ಯತುರ್ಯ ಅಂತ. ಸ್ವಪ್ನ, ಎಚ್ಚರ, ನಿದ್ದೆ, ಅದರಾಚೆಗೆ ಮಾಂಡೂಕೋಪನಿಷತ್ ಹೇಳತ್ತಲ್ಲ, ಓಂಕಾರದ ಚಿಂತನೆ, ಅದು ಅರ್ಥ. ಚತುರ್ಮೂರ್ತಿ, ಚತುರ್ಬಾಹೋ, 4 ಕೈ, ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಪ್ರಾತಿನಿಧಿಕವಾಗಿ ಚಕ್ರಶೃಂಗ ಗದಾ ಪದ್ಮವನ್ನು ಎತ್ತಿ ಹೇಳಿದ. ಬೇರೆ ಚತುರ್ವ್ಯೂಹ, ಆಶ್ಚರ್ಯ ಪ್ರತಿಮೆ ಅನಿರುದ್ಧ ವ್ಯೂಹ ರೂಪಗಳು ಪ್ರಪಂಚದಲ್ಲಿ, ನಮ್ಮ ದೇಹದಲ್ಲಿ ಮೇಲೆ ಕೆಳಗೆ ಅಡ್ಡ ಇದ್ದ ಸೇರಿ. ಇಂಥ ನಿನ್ನ ನಮಸ್ಕಾರ. ಲೋಕಾತ್ಮನ್, ಲೋಕಗನ್ನಾಥ, ಮತ್ತೆ ಕರೀತಾನೆ ಅವನು ಲೋಕಾವಾಸ ನಮೋಸ್ತುತೆ ಈಶಾವಾಸ್ಯಂ ಹೇಳಿದಾಗ ಇಡೀ ಲೋಕದಲ್ಲಿ ತುಂಬಿದವ ನೀನೆ, ಇಡೀ ಲೋಕಕ್ಕೆ ಅಂತರ್ಯಾಮಿ ನೀನೆ, ಹೊರಗೂ ನೀನು ಒಳಗೂ ನೀನೆ, ಅಂತರ್ವೈತದ ಸರ್ವವ್ಯಾಪಿ ನಾರಾಯಣ ಸ್ಥಿತ ಲೋಕಾತ್ಮನ್ ಲೋಕ ಕೃತ್ಸ್ ನಾಥ. ಲೋಕವನ್ನು ಸೃಷ್ಟಿ ಮಾಡಿದವರಿಗೆಲ್ಲ ಒಡೆಯ ನೀನು. ಬ್ರಹ್ಮ ಆಗಲಿ, ಕಾಶ್ಯಪಾದಿಗಳಾಗಲಿ, ಮುಂದಿನ ಪರಂಪರೆಯವರಾಗಲಿ, ರಾಜರಿಗಾಗಲಿ, ಚಂದ್ರವಂಶ ಆಗಲಿ, ಸೂರ್ಯವಂಶ ಆಗಲಿ, ಲೋಕವನ್ನು ನಿರ್ಮಿಸಿದವರು, ಜನರನ್ನು ತಂದವರು, ಇವರಿಗೆಲ್ಲ ಸ್ವಾಮಿ ನೀನೇ ಇದ್ದೀನಿ, ನಿನಗೆ ನಮಸ್ಕಾರ. ಸೃಷ್ಟಿ ಸಂಹಾರ ಮೂರ್ತೆ ತೇ, ಸೃಷ್ಟಿ ಸಂಹಾರ ಕರ್ತೆ ತೇ ನರಸಿಂಹ ನಮೋಸ್ತುತೆ. ತರುವವ, ತೆಗೆಯುವವ, ಉಳಿಸುವವ, ಬೆಳೆಸುವವ, ನೋಡಿಕೊಳ್ಳುವವ ಎಲ್ಲ ನೀನೆ. ಹಾಗಾಗಿ ನಿನಗೆ ನಮಸ್ಕಾರ. ಓ ದೊಡ್ಡ ವ್ಯಕ್ತಿಯೇ, ನರಸಿಂಹನೇ, ಶ್ರೇಷ್ಠನೇ, ಪುರುಷೋತ್ತಮನೇ, ನಮಸ್ಕಾರ ನಿನಗೆ ಅಂತ. ಇಲ್ಲೇನು ಅವತಾರದ ಚಿಂತನೆ ಅಲ್ಲ, ಕೃಷ್ಣನಿಗೆ ಚಿಂತನೆ ವಾಸ್ತವವಾಗಿ. ಭಕ್ತಪ್ರಿಯ, ಮತ್ತೆ ನೀನು ಭಕ್ತರಿಗೆ ಅತ್ಯಂತ ಶ್ರೇಷ್ಠ, ಆತ್ಮೀಯ, ಭಕ್ತಪ್ರಿಯ ನಮಸ್ತೆ ಇತ್ತು. ಭಕ್ತವತ್ಸಲತೆ ನಮಃ. ಭಕ್ತರು ನಿನಗಿಷ್ಟ, ನಿನಗೆ ಭಕ್ತರು ಇಷ್ಟ, ಭಕ್ತರೆಂದು ಹಾಳಾಗುವುದಿಲ್ಲ ಅಂತ ಘೋಷಣೆ ಮಾಡಿಕೊಂಡವ ನೀನು. ಮತ್ತೆ ನೀನು ಕೃಷ್ಣಪ್ರಿಯ ನಮಸ್ತೆ ಇತ್ತು. ಕೃಷ್ಣನಾಥ ನಮೋ ನಮಃ. ಕೃಷ್ಣನಾಥ ನಮಸ್ತುಭ್ಯಂ ಸುಮಾರು ಶಬ್ದದಲ್ಲಿ ಪ್ರಯೋಗ ಮಾಡ್ತಾನೆ. ನೀನು ಕೃಷ್ಣ, ನೀನು ನಾಥ, ಹಾಗೂ ಸ್ಪ್ಲಿಟ್ ಮಾಡಿ ಅರ್ಥ ಮಾಡಿ. ಮತ್ತೊಂದು ಅರ್ಥ ಕೃಷ್ಣನಾಥ, ಕೃಷ್ಣ ಅಂದ್ರೆ ಅರ್ಜುನ, ಅವನಿಗೆ ಹೆಸರು, ಅವನ ಸ್ವಾಮಿ ನೀನು. ಮತ್ತೆ ಕೃಷ್ಣ ಪಕ್ಷದ ಒಡೆಯ ನೀನು. ಹಾಗಾಗಿ ನಿನಗೆ ಕೃಷ್ಣ ಅಂದ್ರೆ ಅಗ್ನಿಗೆ ಹೆಸರುಂಟು, ಬೆಂಕಿಗೆ, ಅಂದ್ರೆ ಬೆಂಕಿಯ ಒಡೆಯ. ನಿನಗೆ ನಮಸ್ಕಾರ ನಾನು ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ ನೀನು ಎಲ್ಲರಿಗೂ ಇಷ್ಟ ಆದ್ರಿಂದ ಲೋಕಪ್ರಿಯ, ಲೋಕಪ್ರಿಯ. ಅದರೊಟ್ಟಿಗೆ ನೀನು ಲೋಕದ ಜನರಿಗೆ ನೀನು ಇಷ್ಟನಾದ್ರಿಂದ ಎಲ್ಲಾ ಲೋಕದವರು ನಿನ್ನಲ್ಲಿ ನೋಡಿಕೊಳ್ತಾರೆ, ಆಸೆ ಪಡ್ತಾರೆ. ಅಲ್ಲೆಲ್ಲ ತುಂಬಿದ್ದಿಂದ ಯೋಗಿ ಪ್ರಿಯ ಯೋಗಿನಾಥ, ಲೋಕಪ್ರಿಯ ನಮಸ್ತೆ ಇತ್ತು ಲೋಕನಾಥ ನಮಸ್ತುತೆ. ಯೋಗಿ ಪ್ರಿಯ ನಮಸ್ತೆ ಇತ್ತು ಯೋಗಿನಾಥ ನಮಸ್ತುತೆ. ಕೃಷ್ಣ ಪ್ರಿಯ ನಮಸ್ತೆ ಇತ್ತು ಕೃಷ್ಣನಾಥ ನಮಸ್ತುತೆ. ಬಹಳ ಚೆನ್ನಾಗಿ ಈ ಶ್ಲೋಕಗಳನ್ನು, ಚಿಂತನೆಗಳನ್ನು ಧರ್ಮರಾಜ ಮಾಡಿದ್ದನ್ನು ತೋರಿಸ್ತಾರೆ. ಯೋಗಿಗಳ ಒಡೆಯ, ಯೋಗಿಗಳ ಒಳ್ಳೆಯ ನಿಂತವ, ಯೋಗಿಗಳ ಸ್ವಾಮಿ, ಯೋಗಿಗಳಿಗೆ ಯೋಗಗಳ ಸ್ವಾಮಿ ನೀನು. ಬ್ರಹ್ಮಾವಾಸ ನಮಸ್ತೆ ಎಷ್ಟು, ಬ್ರಹ್ಮನಾಥ ನಮೋ ನಮಃ. ವೇದದಲ್ಲಿ ನೆಲೆಗೊಂಡವ, ವೇದದ ಒಡೆಯ, ವೇದವಲ್ಲವರ ಒಡೆಯ, ವೇದವನ್ನು ಹೇಳುವವರ ಚಿಂತನೆಯಲ್ಲಿ ನೆಲೆಗೊಂಡವ. ಇದೆಲ್ಲ ಅರ್ಥಗಳು. ದೊಡ್ಡ ಬ್ರಹ್ಮಾಂಡದ ರಸ, ಬ್ರಹ್ಮಾಂಡದ ನಾಯಕ, ನಿರ್ಮಾತ. ರುದ್ರರೂಪನ ವಸ್ತು. ಬ್ರಹ್ಮಶಬ್ದ ಬಂದ ತಕ್ಷಣ ಚತುರ್ಮುಖನ ಒಳಗೆ ನಿಂತಿದ್ದೀಯಾ, ಸೃಷ್ಟಿ ಮಾಡ್ತಾ ಇದ್ದೀಯಾ, ಆ ರೂಪಕ್ಕೆ ನಮಸ್ಕಾರ. ರುದ್ರನೊಳಗೆ ನಿಂತಿದ್ದೀಯಾ, ರುದ್ರ ರೂಪ ಇದೆ ನಿನ್ನದು, ಸಂಹಾರ ಮಾಡ್ತೀಯಾ, ರುದ್ರರೂಪನ ಅವಸ್ಥೆ ಎಷ್ಟು. ರುದ್ರ ಕರ್ಮರತ ಆಯುಷ, ರುದ್ರನ ದೊಡ್ಡ ಕೆಲಸ ಏನು, ಸಂಹಾರ. ಅದನ್ನು ನೀನೆ ಮಾಡು, ನಿನಗೆ ನಮಸ್ಕಾರ. ಪಂಚಯಜ್ಞ ನಮಸ್ತೆ ಇತ್ತು.
ಸರ್ವಯಜ್ಞ ನಮೋ ನಮಃ. 5 ಯಜ್ಞ ರೂಪ ನೀನು. ಈಗಾಗಲೇ ಹೇಳಿ ಆಯ್ತಲ್ಲ 5 ದಿನದ ಉಪವಾಸದ ಯಜ್ಞ. ಹುಣ್ಣಿಮೆ ಅಮಾವಾಸ್ಯೆ, ಶ್ರವಣ ಮತ್ತೆ 2 ಏಕಾದಶಿ, ಅದು ಪಂಚಯಜ್ಞ. ಅದು ಅಲ್ಲದೆ ನಮಗೆ ಗೊತ್ತುಂಟು, ಹಿಂದೆ ಹೇಳಿ ಆಯ್ತು. 2 ರೀತಿಯಿಂದ ಕೃಷ್ಣ ಹೇಳಿದ್ದೆ ಹಿಂದೆ, ನನ್ನ ಅಭಿಪ್ರಾಯ ಹೀಗೆ ಅಂತ. ಅತಿಥಿಗಳ ಯಜ್ಞ, ಭೂತಯಜ್ಞ, ತಂದೆ ತಾಯಿಗಳ ಸೇವೆ, ಅದು ಒಂದು ಯಜ್ಞದಲ್ಲಿ ಬರುತ್ತೆ ಅಂತ ಹೇಳ್ತಾ. ಪಿತೃತರ್ಪಣಂ, ಹೋಮೋ ದೈವ ಸ್ವಾಧ್ಯಾಯ, ಋಷಿಗಳ ಯಜ್ಞ ಅಂದ್ರೆ ಓದುವುದು, ದೇವತೆಗಳಿಗೆ ಆಹುತಿ ಕೊಡುವಂಥದ್ದು, ಪಿತೃಗಳಿಗೆ ತರ್ಪಣ ಕೊಡುವಂಥದ್ದು. ಹೀಗೆ ಪಂಚಯಜ್ಞಗಳನ್ನು ನಡೆಸುವವನು ಆರೋ ಸ್ವರೂಪ ನೀನೆ. ಪಂಚಯಜ್ಞಕ್ಕೆ ಇಂಬು ಕೊಟ್ಟವನು. ಅದು ಮಾತ್ರ ದೊಡ್ಡ ಲೆಕ್ಕದಲ್ಲಿ ಪಂಚಯಜ್ಞ 4 ಸುತ್ತಲ್ಲಿ ಬೆಂಕಿ ಆಗಿದ ಮೇಲೆ ಅದು ಒಂದು ಲೆಕ್ಕಾಚಾರದ್ದು, ಸಾಧನೆಗಳಲ್ಲಿ ನೆಲೆಗೊಂಡವರು ಮಾಡುವಂತೆ. ಅದರೊಟ್ಟಿಗೆ ಕಳೆದ ಬಾರಿ 5 ಯಜ್ಞಗಳ ಬಗ್ಗೆ ಮಾತಾಡಿದ. 5 ಅಗ್ನಿಗಳನ್ನು ಸಭ್ಯಾಮ ಸತ್ಯವನ್ನು ಸೇರಿಸಿ ಗಾರವತ್ಯ ಆಹವನಿಯ ದಕ್ಷಿಣಾಗಿನ ಇಟ್ಟುಕೊಂಡಾಗ ಪಂಚಯಜ್ಞ ನಮಸ್ತೆಸ್ತು ಸರ್ವಯಜ್ಞ ನಮೋ ನಮಃ. ದೇವರನ್ನು ಕರೀತಾನೆ ಬಹಳ ಜೋರಾಗಿ. ಹಾಗೆ ಭೂತಯಜ್ಞ, ನೀನು ಪಂಚಭೂತಗಳಲ್ಲಿ ನೆಲೆಗೊಂಡಿದ್ದಿ. ಪಂಚಭೂತಗಳ ಸೃಷ್ಟಿಗೆ ಕಾರಣನಾಗಿ, ಸೃಷ್ಟಿಯಿಂದ ಭೂತ ಕಾರಣ ಅಂದ್ರೆ ಜಡ ಪ್ರಕೃತಿ ಅಣುಗಳಲ್ಲಿ ನಿತ್ಯ ಇದೆ, ಅದರಲ್ಲಿ ಒಂದು ರೀತಿಯ ಮಿಕ್ಸಿಂಗ್ ವ್ಯಾಪಾರ, ಅದರಲ್ಲಿ ಒಂದು ಕಂಪನ, ಇದನ್ನೆಲ್ಲ ಕೊಟ್ಟವ ನೀನು. ಆದ್ರಿಂದ ನೀನು ನಿಜವಾಗಿ ಪಂಚಭೂತ ಒಳಗಿನಿಂದವ, ಅವುಗಳನ್ನು ಎತ್ತಿ ಕಟ್ಟಿದವ. ಆದ್ರಿಂದ ನಿನಗೆ ನಮಸ್ಕಾರ, ಉಪಾಸನೆ ಮಾಡ್ತಾ ಇದ್ದೇನೆ ನಿನ್ನನ್ನು ಅಂತ ಕರೀತಾನೆ. ಬಹಳ ಚೆನ್ನಾಗಿ ಎಲ್ಲ ವಿಶೇಷಣಗಳನ್ನು ತಂದು ಎಲ್ಲೆಡೆ ತುಂಬಿದವನಾಗಿ ಕೊನೆಗೆ ಹೇಳುವಾಗ ಪಂಚಾಯುಧ ನಮೋಸ್ತುತೆ ಅಂತಾನೆ. ದೇವರಲ್ಲಿ 5 ಆಯುಧಗಳು, ಪಂಚಾಯುಧ ಸಹ ಅಂತ ಹೇಳಿ ನಾನು 5 ಆಯುಧಗಳ ಬಗ್ಗೆ ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೆ. ಪಂಚ ಆಯುಧಗಳು ಅಂದ್ರೆ ಚಕ್ರ, ಶಂಖ, ಗದೆ ಆಯುಧಗಳು ಸರಿಯಾಯಿತು. ಪದ್ಮ ಆಯುಧ ಆಗುವುದಿಲ್ಲ. ಆದ್ರೆ ದೇವರ ಕೈಯಲ್ಲಿ ಇನ್ನೊಂದಿರುವುದು ಖಡ್ಗ, ಮತ್ತೊಂದು ಬಿಲ್ವಾಣು. ಅದು ಎಲ್ಲಿ ಬಂತು ಕೇಳಿದ್ರೆ ಇಲ್ಲಿ ಆಯ್ತಲ್ಲ ಪಂಚಾಯುಧ ನಮೋಸ್ತುತೆ ಅಂತ. ಅದ್ರೊಟ್ಟಿಗೆ ಶಂಖ ಬ್ರಹ್ಮಂದಗಿ ಚಕ್ರಿ ಶಾಂಗ ತನ್ಮಾಗಧಾಧರ ಅಂತ ಸ್ಪಷ್ಟವಾಗಿ ಇನ್ನೆಷ್ಟೋ ಕಡೆಯಲ್ಲಿ ಚಿಂತನೆ ಉಂಟು. ನಾನು ಪಂಚಾಯುಧದ ಬಗ್ಗೆ ಮಾತಾಡುವಾಗ ಸಂಧ್ಯಾ ಸಮೀಕ್ಷೆಯಲ್ಲಿ ಬರೆದಿದ್ದೇನೆ. ನಮ್ಮ ಕೈಯಲ್ಲಿರುವ ಮುದ್ರೆಗಳು ಆಯುಧ ಮುದ್ರೆಗಳು ಅಲ್ಲ, ಅದರಲ್ಲಿ ಬಿಟ್ಟು ಹೋಗಿದೆ, ಎಲ್ಲ ಆಗ್ಬೇಕು ಅಂತ ನನ್ನಲ್ಲಿದೆ. ಯಾರು ಯಾವತ್ತು ಮಾಡಿಕೊಡ್ತಾರೋ ಅದು ಹೇಳಲಿಕ್ಕೂ ಜಾಗ ಉಂಟಲ್ಲಿ. ಚಕ್ರಶಂಕ 2 ತೋಳಿನ ತುದಿಯಲ್ಲಿ ಹಾಕಲಿಕ್ಕೆ, ಬಲ ಎಡಗಳಲ್ಲಿ 2 ಆಯುಧಗಳಾಯ್ತು. ಮತ್ತೆ ಇನ್ನೊಂದು ಆಯುಧವನ್ನು ಮುದ್ರೆಯಲ್ಲಿಟ್ಟುಕೊಂಡವರಿಗೆ ಗೊತ್ತಿದೆ, ಲಲಾಟೇತು ಗದಾಧಾರ್ಯ ಅಂತ, ಗದೆಯಲ್ಲಿ ಹಾಕಲಿಕ್ಕೆ. ಇನ್ನು ಪದ್ಮಕ್ಕೆ ಅಲ್ಲಿ ಜಾಗ ಇಲ್ಲ, ಅಲ್ಲಿ ಬರುವುದಲ್ಲ. 3 ಆಯುಧ ಆಯ್ತು. ಹೃದಯ ನಂದ ಗಂಜೈವ, ಎದೆಯಲ್ಲಿ ಹಾಕಲಿಕ್ಕೆ ಬೇಕಾದ್ದು ಕತ್ತಿಯ ಮುದ್ರೆ. ಮೂರ್ತಿ ಶಾರ್ಗ ಶರೌತತ, ತಲೆ ತುದಿಯಲ್ಲಿ ಹಾಕಬೇಕಾದ್ದು ಬಿಲ್ಲಿನ ಮುದ್ರೆ. ಅಂದ ಬಿಲ್ಲು ಬಾಣಗಳ ಚಿಹ್ನೆ ಬರಬೇಕಾದಲ್ಲಿ ಚಕ್ರಶಂಖಗಳು ಬರಬೇಕಾದ್ದು ಬಲಗಡದಲ್ಲಿ, ಹಣೆಯಲ್ಲಿ ಬರಬೇಕಾದ್ದು ಗದೆ ಮುದ್ರೆ. ನಾನಿದ್ದೇನೆ ಮುದ್ರೆ, ಅದನ್ನು ಒತ್ತಿಕೊಳ್ಳುವುದು. ಈಗ ಹಣೆಗೆ ಏನೇನೆಲ್ಲ ಹಾಕಿಕೊಳ್ತಾರೆ ಅದನ್ನಲ್ಲಿ ವಿವರಣೆ ಮಾಡಿದ್ದೇನೆ. ಊರ್ಧ್ವ ಪುಂಡ್ರ ಹಾಕಿದ ನಂತರ ಹಣೆಯಲ್ಲಿ ಅದು ಹರಿಮಂದಿರಂ ಅಂತ ಮಧ್ಯದಲ್ಲಿ ಜಾಗ, ಅದನ್ನ ಮಾಡಿಕೊಡಬೇಕು. ಭಗವಂತ ಮೆಟ್ಟಿದ ಪಾದ ಧೂಳಿ, ಮೆಟ್ಟಿದ ಧೂಳಿಯನ್ನು, ಆ ದ್ವಾರಕೆಯ ಹೆಂಟೆಯನ್ನು, ಗೋಪಿಯನ್ನು ಹಣೆಗೆ ಹಚ್ಚಿಕೊಂಡು ಮಧ್ಯೆಯಲ್ಲಿ ಹರಿಪಾದ ಅಂತ ಮಾಡ್ಲಿಕ್ಕೆ ಜಾಗ. ಅಲ್ಲಿ ಮತ್ತೆ ಬೇರೆ ಯಾರನ್ನ ಹಾಕ್ಲಿಕ್ಕೆ ಇಲ್ಲ. ಆಗುದಾದ್ರೆ ಅದನ್ನು ಬದಿ ಹಾಕುದು ಹೇಗೆ ನಾವು ಅಲ್ವಾ? ಮತ್ತೆ ಗಂಧ ಹಾಕಿದ್ರೆ, ಗಂಧ ಕೊಟ್ರೆ ನೊಸಲಿನ ತುದಿಯಲ್ಲಿ ಹೆಚ್ಚುಕೊಳ್ಳಿಕ್ಕೆ. ಮತ್ತೆ ಭಸ್ಮ ಉಪಾಸನೆ ನಂತರದಲ್ಲಿ ಅದು ಮೂಗಿನ ಕಡೆಯಲ್ಲಿ ಹಾಕಿಕೊಳ್ಳಿಕ್ಕೆ. ಭಸ್ಮದ ಜಾಗ ಬೇರೆ, ಗಂಧದ ಜಾಗ ಬೇರೆ, ಗೋಪಿಯ ಕಥೆ ಬೇರೆ. ಅದರ ಮೇಲೆ ಏನು ಹಾಕ್ಲಿಕ್ಕಿಲ್ಲ. ಮತ್ತೆ ಲಲಾಟದಲ್ಲಿ ಗದೆಯನ್ನ, ಲಲಾಟ ಮಧ್ಯೆ ಗದಾ ಮುದ್ರೆಯನ್ನು ನೀವು ಹಚ್ಚಿಕೊಳ್ತೀರಿ. ಕೆನ್ನೆಯಲ್ಲಿ ಕಪೋಲೆ ಅಂತ ಹೇಳಿದಾಗೆ ಚಕ್ರದಲ್ಲಿ ಕಪೋಲದಲ್ಲಿ, ಕಪೋಲ ಈಗ ಹೋಗಿ ಅದು ಕಣ್ಣಿಗೆ ಆಗಿ ಹೋಗಿದೆ ಬದಿ. ನಿಜವಾಗಿ ಕಣ್ಣ ಬದಿ ಅಲ್ಲ ಕಪೋಲ ಅಂದ್ರೆ ಸ್ಪಷ್ಟವಾದ ಪ್ರಮಾಣಗಳನ್ನೆಲ್ಲ ಕೊಟ್ಟಿದ್ದೇನೆ ಆಯುಧಗಳ ಬಗ್ಗೆ. ಪಂಚಾಯುಧಗಳ ಧಾರಣೆ ಶ್ಲೋಕಗಳು ಹೇಳಿ ಅಂತಾರೆ. ಮತ್ತೆ ಅವರು ಸುದರ್ಶನ ಮಹಾಜ್ವಾಲ ಇಲ್ವಾ? ಹಾಗೆ ನೀವು ಕತ್ತಿಗೆಲ್ಲ ಹೇಳಿ ಕೊಟ್ಟಿದ್ದೇನೆ, ಕತ್ತಿಗೂ ಕೊಟ್ಟಿದ್ದೇನೆ, ಬಿಲ್ವಾಣಕ್ಕೂ ಕೊಟ್ಟಿದ್ದೇನೆ. ಸಮಿತಿಗಳದ್ದೇಕೆ ಎಲ್ಲಿ ಸುದರ್ಶನ ಮಹಾಜ್ವಾಲ ಹೇಳಿದ್ದು ಅಲ್ಲಿದ್ದೇ ತಂದು ಕೊಟ್ಟಿದ್ದೇನೆ. ಅದರಿಂದ ಭಗವಂತನ ಪಂಚಾಯುಧದ ಚಿಂತನೆ ಬಹಳ ಚೆನ್ನಾಗಿ ಮಾಡಿದ. ಹಯಭಕ್ತರ ನಮಸ್ತೆ ಎಷ್ಟು ಹೇಳ್ತಾನೆ. ಹಯಗಿರಿವರೂಪದ ಕುದುರೆ ಮೋರೆಯನ ಮನೆ ಅಂತ ಹೇಳಿ. ಯಾಕೆ ವೇದಗಳನ್ನೆಲ್ಲ ತಂದವನವು ಅದನ್ನು ಉಲ್ಲೇಖ ಮಾಡಿದ. ಪ್ರಪ್ರಥಮ ಅವತಾರಗಳ ಚಿಂತನೆ. ಇಲ್ಲಿ ಅವತಾರಗಳ ಬಗ್ಗೆ ಹೆಚ್ಚು ಸೂಕ್ತವಾದ ಯೋಚನೆ ಇಲ್ಲ. ಆದರೂ ಇದನ್ನು ಬಾಯ್ಬಿಟ್ಟು ಹೇಳಿಬಿಟ್ಟ.
ಹಯವಕ್ತರ ಹಯವಕ್ತರ ಹೇಳೋದ್ರಿಂದ ವೇದಗಳನ್ನು ಉದ್ಧಾರ ಮಾಡಿದವ ಹಯಗ್ರೀವನ್ ನೆನಪಾಗ್ತದೆ. ಇವನು ಜ್ಞಾನೋಪದೇಶ ಮಾಡಿದ್ದು ಅರ್ಥ ಆಗ್ತದೆ. ಜ್ಞಾನವೇ ಹಯಗತ ಒಂದು ಧಾತು. ಜ್ಞಾನೋಪದೇಶ ಮಾಡುವ ಮೋರೆ ನಿನ್ನದು, ನಿನಗೆ ನಮಸ್ಕಾರ. ಹಯವಕ್ತರ ನಮಸ್ತೆ ಅಸ್ತು. ಚಕ್ರಪಾಣಿ ನಮೋ ನಮಃ. ನೋಡಿ, ಐದು ಬೇರೆ ಹೇಳಿದ ಮುಂದೆ ಚಕ್ರಪಾಣಿಯನ್ನು ಉಲ್ಲೇಖ ಮಾಡ್ತಾನೆ. ನಿನ್ನಲ್ಲಿ ನಿರಂತರವಾದ ಹಿಂದೆ ಕಳೆದ ಬಾರಿ ಹೇಳಿದ್ದರು, ಯೋಚನೆ ಮಾಡಿದ್ದವರು ಚಕ್ರ ಆಯುಧ ಅಂತ ಚಿಂತನೆ ಮಾಡಿದ, ಚಕ್ರ ಹಿಡಿದವನು ಅಂತ. ಈಗ ಮತ್ತೆ ಪುನಃ ಧರ್ಮ ಚಕ್ರಕ್ಕಾಗಿ ಜಾಗೃತಿಗಾಗಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡುವಾಗಲೂ ಕೃಷ್ಣನಲ್ಲಿ ಚಕ್ರಪಾಣಿ ನಮೋ ನಮಃ ಅಂತ ಕೈಯಲ್ಲಿ ಚಕ್ರ ಹಿಡಿದಿದ್ದಾನೆ ಅಂತ ಹೇಳ್ತಾ ತನ್ನನ್ನು ಮುಂದುವರಿಸಬೇಕು, ತನ್ನ ಪಾಪವನ್ನು ನಿವೃತ್ತಿಗೊಳಿಸಬೇಕು ಅಂತ ಹೇಳಿ ಬಹಳ ಸುಂದರವಾಗಿ ಪಂಚಾಯುಧಗಳಲ್ಲಿ ನಮ್ಮ ಬದುಕನ್ನು ಧರ್ಮದಲ್ಲಿ ನಡೆಸಲಿಕ್ಕೆ ಚಕ್ರ, ಭಗವಂತನ ವಿಶೇಷವಾದ ಪ್ರಣವದ ಉಪಾಸನೆ ಮಾಡಲಿಕ್ಕೆ, ಅದನ್ನು ನಿರಂತರ ಕೇಳಿಕೊಳ್ಳಲಿಕ್ಕೆ ಶಂಖ, ಮತ್ತೆ ನಮ್ಮ ತಪ್ಪುಗಳಿಗೆ ಹೊಡಿಲಿಕ್ಕೆ ಅದು ಗದೆ, ಮತ್ತೆ ನಿಜವಾಗಿ ವಿಶೇಷವಾಗಿ ಗುರಿ ಮುಟ್ಟಲಿಕ್ಕೆ, ದೇವರನ್ನು ಮಾತಾಡಿಸಲಿಕ್ಕೆ, ಮಂತ್ರ ಹೋಗಿ ತಲುಪಲಿಕ್ಕೆ ಅದು ಬಿಲ್ಲು ಬಾಣ. ಜೀವವೇ ಬಾಳಾಗ್ಬೇಕು, ಇಲ್ಲ ಬಾಳಾಗ್ಬೇಕು. ಸರ್ವಖ್ಯಾತ್ಮ ಪ್ರಣವೋ ಧನು, ಓಂಕಾರವೇ ಧನುಸ್ಸು. ಧನುಸ್ಸು ಅಂದ್ರೆ ಓಂಕಾರ. ಓಂಕಾರ ಇಡೀ ಮಂತ್ರದ ಮೂಲ. ಹಾಗೆ ಈ ಮಂತ್ರದ ಮಾಧ್ಯಮದಲ್ಲಿ ಜೀವ ಭಗವಂತನನ್ನು ಮುಟ್ಟುವಂತೆ ಮಾಡಲಿಕ್ಕೆ ಬಿಲ್ಲಿನ ಕಥೆ. ಆಗ ದುರ್ಗೆ ಕಥೆ ಆಗ್ತಾಳೆ, ಅಜ್ಞಾನಗಳನ್ನೆಲ್ಲ ತರಿಲಿಕ್ಕೆ ಉಂಟು. ದುಷ್ಕರ್ಮಗಳ ನಿವೃತ್ತಿಯಲ್ಲಿ ಗದೆ ಬಂದ್ರೆ ಅದು ಮೊದಲು ಪಾಪವನ್ನು ಮಾಡಲಿಕ್ಕೆ ಬೇಕಾಗಿರ್ತದೆ. ಅಜ್ಞಾನ ಉಂಟಲ್ಲ ಒಳಗೆ ಕೂತದ್ದು, ಭಗವಂತನಿಗೆ ಅಡ್ಡಾಗುವಂಥದ್ದು, ಅದನ್ನು ತೆಗೆಯುವಂತೆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿ. ಹೀಗೆ ಪಂಚಾಯುಧಗಳನ್ನು ಕಾರಣ ಇದರಲ್ಲಿ ಆಗಿ ವಾಯುಸ್ತು, ವಾಯು ಗದಾ ಬಲ ಸಂವಿಧಾತ್ಮ, ಗದಾ ಗದಾ ಎಸೆ ಗದಾ ಪವಮಾನ, ಗದೆ ಪ್ರಾಣ ಇದ್ದಾನೆ. ಕತ್ತಿ ಚಕ್ರ ಶಂಖಗಳೆಲ್ಲ ಲಕ್ಷ್ಮಿಯ ರೂಪಗಳಾದವು. ಮತ್ತು ಬಿಲ್ಲು ಬಾಣಗಳು ಭಾರತೀಯ ಆಗಿದ್ದಾನೆ. ಮತ್ತೆ ಶಾಂಗೇತಿ ವಿದ್ಯಾ ಅಂತ, ಪಂಚ ಪ್ರಾಣ ಪಂಚ ಬಾಣ ಅಂತ 5 ಬಾಣಗಳು ಭಗವಂತನಲ್ಲಿ. 5 ಪ್ರಾಣರು, ಪ್ರಾಣ ಪ್ರಾಣ ಬಾಣ ಜ್ಞಾನೋದಾನ ಸಮಾನ. ದೇವರೆಡೆಗೆ ನಮ್ಮನ್ನು ಒಯ್ಯುವವರು, ನಮ್ಮಲ್ಲಿ ಇರತಕ್ಕಂತಹ ವಿರೋಧಗಳನ್ನು ದೂರ ಮಾಡುವವರು, ಎಲ್ಲ ಕಡೆಯಿಂದಲೂ ನಮ್ಮನ್ನು ಏಕತ್ರ ತರುವಂತೆ ನೇರ್ಪುಗೊಳಿಸುವವರು, ಮತ್ತೆ ಮೇಲಕ್ಕೆ ಒಯ್ಯುವವರು ಎನ್ನುವ ನೆಲೆಯಲ್ಲಿ. ಹೀಗಾಗಿ ಇವರೆಲ್ಲ ಪಂಚ ಆಯುಧಗಳಲ್ಲಿ ನೆಲೆಗೊಂಡವರಲ್ಲಿಯೂ ವಿಶೇಷ ಆಯುಧಗಳಲ್ಲಿ ಬಂದಿದ್ದಾರೆ ಅವರು ಒಬ್ಬೊಬ್ರು. ಅವರನ್ನೆಲ್ಲ ಉಪಾಸನೆ ಮಾಡುವ ನೆಲೆಯಲ್ಲಿ ಧರ್ಮರಾಜ ಕೃಷ್ಣನಲ್ಲಿ ನೋಡ್ತಾನೆ ಹೇಳ್ತಾನೆ. ಬಹಳ ಸುಂದರವಾಗಿ ಪಂಚಾಯುಧದ ಚಿಂತನೆಯಲ್ಲಿ ಕೃಷ್ಣನನ್ನು ಗುರುತಿಸಿದ್ದಾನೆ ಅವನು. ಅಂದ್ರೆ ಕೃಷ್ಣನ ಕೈಯಲ್ಲಿ ನರಕಾಸುರನೆಡೆಗೆ ಸಾಗಿದಾಗ ಬಿಲ್ಲು ಬಾಣದ ಯುದ್ಧ ನಿಮಗೆ ಗೊತ್ತಿದೆ, ಸತ್ಯಭಾಮೆ ಮುಂದುವರಿಸಿದ್ದು. ಹಾಗೆ ಅದನ್ನು ಉಲ್ಲೇಖ ಮಾಡುವ ಹಾಗೆ, ಅಂದ್ರೆ ಅವತಾರ ಕಾಲದಲ್ಲಿ ಬಳಸ್ತಾನೆ ಕೆಲವೊಮ್ಮೆ ಅಂತ ಹೋರಾಟದಲ್ಲಿ. ಹೀಗಾಗಿ ಪಂಚಾಯುಧಗಳ ಚಿಂತನೆಯನ್ನು ಕೃಷ್ಣನಲ್ಲಿ ಧರ್ಮರಾಜ ತನ್ನ ಕೃಷ್ಣನ ಚರಿತೆಯಲ್ಲಿ ನೋಡಿದ್ರಿಂದ ಮಾಡಿದ್ದಾನೆ ವಿಶೇಷವಾಗಿ. ಹೀಗಾಗಿ ಧರ್ಮರಾಜ ಏಕಾಏಕಿಯಾಗಿ ಒಮ್ಮೆಲೆ ಈ ಭಗವಂತನ ಎಚ್ಚರದಲ್ಲಿ ಸ್ತೋತ್ರ ಮಾಡಿದ್ದನ್ನು ನೋಡಿ ಕೃಷ್ಣ ನಿಲ್ಲಿಸ್ತಾನೆ ಮಧ್ಯದಲ್ಲಿ. ಹಾಗಾಗಿ ಮುಂದಿನ ಅವನ ಪ್ರಶ್ನೋತ್ತರಗಳು ಮುಗಿಲಿಲ್ಲ. ಎಡೆಯಲ್ಲಿ ಬಂದ ಪ್ರಶ್ನೋತ್ತರದ ಬಗ್ಗೆಯೂ ನಾನು ಏಕಾದಶಿಯ ಉಪವಾಸದ ಚಿಂತನೆಯನ್ನು ಕೊಟ್ಟೆ ಮತ್ತು ದಾನದ ಮಹಿಮೆ ಬಗ್ಗೆ ಮಾತಾಡ್ತಾನೆ. ಕೃಷ್ಣ ಮಧ್ಯೆಯಲ್ಲಿ ಸ್ತೋತ್ರವನ್ನು ನಿಲ್ಲಿಸಿ, ಅಂದ್ರೆ ವಾಸ್ತವವೇ ಧರ್ಮವು ಬಹಳ ಅದ್ಧೂರಿಯಾಗಿ ದೇವರ ದರ್ಶನದಿಂದ ಬಹಳ ಗಟ್ಟಿಯಾಗಿ ಹೇಳಿದಾಗ ಉಳಿದವರೆಲ್ಲ ಕೇಳಿಕೊಳ್ಳುವುದರಿಂದ ಅದನ್ನು ನಿಲ್ಲಿಸಿಬಿಟ್ಟ ದೇವರು. ಪ್ರತ್ಯಕ್ಷವಾಗಿ ಭಗವಂತನ ಸ್ತೋತ್ರ ಧರ್ಮಸ್ತೋತ್ರ ಎದುರಲ್ಲಿದೆ ಅಂತ ಹೇಳ್ತಾ ಪ್ರತ್ಯಕ್ಷ ಸ್ತೋತ್ರ ಮಾಡುವಾಗ ಉಳಿದವರೆಲ್ಲ ಅದು ಹೇಳಿಬಿಟ್ಟಾರು ಗೊತ್ತಾಗಿ ಬಿಡತ್ತೆ ಅಂತ ಗೊತ್ತಾದಾಗ, ದೇವರು ಗೊತ್ತಾಯಿತು ಅಂದಾಗ ಮುಚ್ಚಿಬಿಡುತ್ತೆ. ಧರ್ಮರಾಜ ಮೈಮರೆತು ಭಗವಂತನ ಚಿಂತನೆಯನ್ನು ಮಾಡ್ತಾ ಒಳಗಣ್ಣಿನಿಂದ ನೋಡ್ತಾ ಹೊರಗೆ ಕೂತ ಕೃಷ್ಣನಲ್ಲಿ ಅದನ್ನೆಲ್ಲ ಪ್ರತ್ಯಕ್ಷ ಮಾಡಿಕೊಂಡು ಎಷ್ಟು ಚೆನ್ನಾಗಿದೆ ಆ ಮಾತುಗಳು ಹೇಳಲಿಕ್ಕೆ ಹೋದಾಗ. ಸರ್ವಲೋಕೇಶ ದೇವೇಶ ಋಷಿಕೇಶ ನಮೋಸ್ತುತೆ ಎಂದು ಮತ್ತೆ ಮತ್ತೆ ನಮಸ್ಕಾರ ಮಾಡಿದ. 8 ಗೆರೆಗಳು ನಾನು ಪೂರ ಹೇಳಿಬಿಟ್ಟಿದ್ದೇನೆ. ಇಲ್ಲಿ ಇನ್ನೇನೋ ನಾನು ಹೇಳಿದ ಪಾಠಾಂತರಗಳ ವೈವಿಧ್ಯಗಳಿದ್ರೆ
ಅಷ್ಟೇ. ನಾನು ಆಚಿಚೆ ಮಾಡಿ ಹೇಳಿದ್ದೇನೆ, ಕೆಲವು ಪಾಠಗಳ ವ್ಯತ್ಯಾಸವೂ ಇರಲಿ, ಶಬ್ದಗಳ ವ್ಯತ್ಯಾಸ ಕಡಿಮೆ ಇದೆ. ಅದನ್ನ ಭಗವಂತನ ಬಗ್ಗೆ ಮೈಮರೆತು ಹೇಳಲ್ಪಟ್ಟಾಗ ದೇವರೇ ತಪ್ಪಿಸ್ಲಿಕ್ಕಿದ್ದಾನೆ. ಹಾಗಾಗಿ ಕೃಷ್ಣ ಯಾಕೆ ನಿಲ್ಲಿಸಿ ಎಲ್ಲಿಗೆ ಮುಂದುವರಿಯಿತು ಧರ್ಮರಾಜನ ಚಿಂತನೆ ಅನ್ನುವುದನ್ನು ಮತ್ತೆ ಸೇರಿದಾಗ ಮಾಡುವ ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.